ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ CBse ಮತ್ತು ಸ್ಟೇಟ್ ಗುರು ಚಾನಲ್ ಇಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂತಹ ಪ್ರತಿಯೊಂದು ವಿಡಿಯೋ ತಪ್ಪದೆ ನಿಮಗೆ ಸಿಗುತ್ತೆ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ರಿಯಾಕ್ಷನ್ ಅನ್ನ, ನಿಮ್ಮ ರಿಪ್ಲೈ ಅನ್ನು ತೋರಿಸಿ. ನಿಮ್ಮ ಎನ್ಕರೇಜ್ಮೆಂಟ್ ಏನು ಮಾಡುತ್ತೆ, ಇದಕ್ಕಿಂತ ಇನ್ನು ಹೆಚ್ಚು ಖುಷಿಯಿಂದ, ಹೆಚ್ಚು ಪ್ರಿಪರೇಷನ್ ಇಂದ ನಿಮಗೋಸ್ಕರ ವಿಡಿಯೋಗಳನ್ನು ಮಾಡ್ಕೊಂಡು ಬರೋದಕ್ಕೆ ಅನುಕೂಲ ಆಗುತ್ತೆ. ಸ್ನೇಹಿತರೆ, ಈಗ ಇವತ್ತು ಕಲಿತಾ ಇರುವಂತಹ ಲೆಸನ್ ಯಾವುದು? 10th ಸ್ಟ್ಯಾಂಡರ್ಡ್ ಸ್ಟೇಟ್ ಮತ್ತು CBse ಎರಡರಲ್ಲಿರುವಂತಹ ಕೆಮಿಸ್ಟ್ರಿಯ ಸೆಕೆಂಡ್ ಲೆಸನ್, ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್, ABS ಆಪ್ಸ್. ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಲೆಸನ್ ನಮ್ಮ ಡೇ ಟು ಡೇ ಲೈಫ್ನಲ್ಲಿ. ಹೇಗೆ ಸರ್ ಡೇ ಟು ಡೇ ಲೈಫ್ನಲ್ಲಿ ಆಸಿಡ್, ಬೇಸಸ್ ಮತ್ತು ಸಾಲ್ಟ್ಸ್ ಇಂಪಾರ್ಟೆಂಟ್ ಅಂತ ಅಂತೀರಿ ಅಂದ್ರೆ, ವೆನ್ ವಿ ಗೆಟ್ ಅಪ್ ಇನ್ ದ ಮಾರ್ನಿಂಗ್ ವಿ ಯೂಸ್ ಪೇಸ್ಟ್, ಟೂತ್ ಪೇಸ್ಟ್ ತಗೊಂಡು ನಾವು ಹಾಲು ತೆಗಿಬೇಕಂದ್ರೆ ಟೂತ್ ಪೇಸ್ಟ್ ಅಲ್ಲಿ ಆಗಿರಲಿ. ನಂತರ ನಾವೇನಾದರೂ ಅಡುಗೆ ಮಾಡ್ಕೊಳ್ಬೇಕು ಅಂದ್ರೆ farmers should produce so many things, so many crops for different purposes, not only for food. ಅಲ್ಲೆಲ್ಲ ಈ ಅಗ್ರಿಕಲ್ಚರ್ನಲ್ಲೂ ಸಹ ಆಸಿಡ್ಸ್, ಬೇಸಸ್, ಸಾಲ್ಟ್ಸ್ ಅವುಗಳು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡ್ತವೆ. ನಂತರ ಇನ್ ಪ್ರಿಪರೇಷನ್ ಆಫ್ ಫುಡ್ ಅಂಡ್ ಇನ್ ಪ್ರಿಸರ್ವೇಷನ್ ಆಫ್ ಫುಡ್ ಅನ್ನು ರೆಡಿ ಮಾಡೋದಕ್ಕಾಗಿರ್ಲಿ, ಫುಡ್ ಅನ್ನು ಪ್ರಿಸರ್ವ್ ಮಾಡಿ ಬಹಳ ದಿನ ಇಡೋಕಾದ್ರೂ ಆಗಿರ್ಲಿ, ಎಲ್ಲಾ ಟೈಮ್ನಲ್ಲಿ ಏನು ಈ ಆಸಿಡ್ಸ್, ಬೇಸಸ್ ಮತ್ತು ಸಾಲ್ಟ್ಸ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತವೆ. ಆಮೇಲೆ ತಿಂದ್ಮೇಲೆ ಡೈಜೆಷನ್ ಆಗ್ತದೆ, ಅಲ್ಲಿ ಸಹ ನಿಮಗೆ ಗೊತ್ತು ಆಸಿಡ್ ಯಾವ ರೀತಿ ವರ್ಕ್ ಮಾಡುತ್ತೆ, ಬೇಸ್ ಯಾವ ರೀತಿ ವರ್ಕ್ ಮಾಡುತ್ತೆ, ಅದರ ಇಂಪಾರ್ಟೆನ್ಸ್ ಏನು, ಮತ್ತೆ ಸಾಲ್ಟ್ ಇವುಗಳ ಇಂಪಾರ್ಟೆನ್ಸ್ ಏನು ಅದನ್ನು ನೋಡ್ತೀರಿ. ಇವುಗಳ ಜೊತೆ ತಿನ್ನೋದು ಸ್ವಲ್ಪ ತಿಂದ್ವಿ ಅಂದರೆ, ಅಥವಾ ತಿನ್ನೋದು ಸ್ವಲ್ಪ ಹೆಚ್ಚಾಯ್ತು ಅಂದರೆ, ಅಥವಾ ಕಡಿಮೆ ಆಯ್ತು ಅಂದರೆ, ಅಥವಾ ಏನೋ ಇಂಬ್ಯಾಲೆನ್ಸ್ ಆಯ್ತು ಅಂದರೆ, ವಿ ಆರ್ ಗೋಯಿಂಗ್ ಟು ಯೂಸ್ ಸೋ ಮೆನಿ ಮೆಡಿಸಿನ್ಸ್. ಅಲ್ಲಿಯೂ ಸಹ ಆಸಿಡ್ಸ್, ಬೇಸಸ್ ಮತ್ತು ಸಾಲ್ಟ್ಸ್ ಇವುಗಳಿಂದ ಬಹಳಷ್ಟು ಹೆಲ್ಪ್ ಆಗುತ್ತೆ. ದೇರ್ ಆಲ್ಸೋ ದೇರ್ ಗೋಯಿಂಗ್ ಟು ಪ್ಲೇ ಇಂಪಾರ್ಟೆಂಟ್ ರೋಲ್. ನೆಕ್ಸ್ಟ್, ಇನ್ ವಾಷಿಂಗ್ ದ ಕ್ಲಾತ್ ಆಲ್ಸೋ, ಆರ್ ಇನ್ ಆಸ್ ಎ ಕ್ಲೀನಿಂಗ್ ಏಜೆಂಟ್ಸ್ ಆಲ್ಸೋ ದೇ ಆರ್ ಗೋಯಿಂಗ್ ಟು ಪ್ಲೇ ಇಂಪಾರ್ಟೆಂಟ್ ರೋಲ್. ಕಡೆಗೆ ಟಾಯ್ಲೆಟ್ ರೂಮ್ ಕ್ಲೀನ್ ಮಾಡೋದಿರಲಿ, ಎಲ್ಲದರಲ್ಲೂ ಸಹ ಈ ಆಸಿಡ್ಸ್, ಬೇಸಸ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡ್ತವೆ. ಅಂದ್ರೆ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಸಹ acids, bases and salts, they are going to play very important role. Students, whenever we are learning, please learn in a mindset that you are learning to explore the world. You are going to learn something new. ನೀವು ಹೊಸದೇನೋ ಕಲಿತಿದ್ರಿ, ಪ್ರಪಂಚದ ಬಗ್ಗೆ ಅರ್ಥ ಮಾಡ್ಕೊಂತಿದ್ರಿ. ಆ ರೀತಿ ಮೈಂಡ್ಸೆಟ್ ನಲ್ಲಿ ಸೈನ್ಸ್ ಅನ್ನ ಕಲ್ತ್ರೆ ಭಾರಿ ಅಂದ್ರೆ ಭಾರಿ ಇಂಟ್ರೆಸ್ಟಿಂಗ್ ಇರುತ್ತೆ. ಅದನ್ನ ಬಿಟ್ಟು ಎಕ್ಸಾಮ್ನಿಗೆ ಈ ಲೆಸನ್ ಇಟ್ಟಾರೆ ನಾವು ಓದ್ಕೋಬೇಕು ಅಂತ ಕಲ್ತ್ರೆ ಸ್ಕೋರ್ ಆಗಲ್ಲ, ಏನಾಗಲ್ಲ. ಅದನ್ನ ಬಿಟ್ಟು ವಿ ಆರ್ ಲರ್ನಿಂಗ್ ಟು ಎಕ್ಸ್ಪ್ಲೋರ್ ದ ವರ್ಲ್ಡ್ ಅನ್ನೋ ಮೈಂಡ್ ಸೆಟ್ ನಲ್ಲಿ ಕೂತ್ಕೊಂಡು ನೀವೇನಾದ್ರೂ ಓದಕ್ಕೆ ಶುರು ಮಾಡಿದ್ರೆ ಅಥವಾ ಸ್ಟಡಿ ಮಾಡಕ್ ಶುರು ಮಾಡಿದ್ರೆ ಅಂದ್ರೆ, ನೋ ಒನ್ ಕ್ಯಾನ್ ಸ್ಟಾಪ್ ಯು ಫ್ರಮ್ ಸ್ಕೋರಿಂಗ್ ಹೈ ಅಂಡ್ ಅಚೀವಿಂಗ್ ಯುವರ್ ಗೋಲ್ ಅಂಡ್ ಎಕ್ಸೀಡಿಂಗ್ ಯುವರ್ ಕೆಪಾಸಿಟೀಸ್. ಎಕ್ಸ್ಪ್ಲೋರ್ ಮಾಡಕ್ ಕಲೀರಿ, ಮಾರ್ಕ್ಸ್ಗೋಸ್ಕರ ಅಷ್ಟೇ ಅಲ್ಲ, ಮಾರ್ಕ್ಸ್ ತಾನೇ ಬರುತ್ತೆ. ಓಕೆ ಸ್ನೇಹಿತರೆ, ಐ ಫೀಲ್ ವಿ ಕ್ಯಾನ್ ಕಂಪ್ಲೀಟ್ ದ ಲೆಸನ್ ಇನ್ 2 or 3 ಎಪಿಸೋಡ್ಸ್. 2 ಅಥವಾ 3 ಎಪಿಸೋಡ್ನಲ್ಲಿ ಈ ಲೆಸನ್ ಅನ್ನು ಕಂಪ್ಲೀಟ್ ಮಾಡ್ತೀವಿ. ಇವತ್ತಿನ ಎಪಿಸೋಡ್ನಲ್ಲಿ ಏನನ್ನ ಕಲಿತೀವಿ, ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ಟುಡೇಸ್ ಎಪಿಸೋಡ್, ಅದನ್ನ ಮೊದಲು ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಅವಾಗ ನಮಗೆ ಈ ಲೆಸನ್ ಅನ್ನ ಕಲಿಬೇಕಾದ್ರೆ ಬಹಳ ಅಂದ್ರೆ ಬಹಳ ಈಸಿ ಆಗುತ್ತೆ. ಫಸ್ಟ್ ನಾವು ಕಲಿಯೋದು ಆಸಿಡ್ಸ್ ಬಗ್ಗೆ, ನೆಕ್ಸ್ಟ್ ಬೇಸಸ್ ಬಗ್ಗೆ. ಈ ಆಸಿಡ್ಸ್ ಮತ್ತು ಬೇಸಸ್ ಅನ್ನ ಕಲಿತಿರ್ಬೇಕಾದ್ರೆ ಅದರ ಡೆಫಿನಿಷನ್ ಆಗಿರ್ಲಿ, ಅದರ ಪ್ರಾಪರ್ಟೀಸ್ ಆಗಿರ್ಲಿ, ಕ್ಯಾರೆಕ್ಟರಿಸ್ಟಿಕ್ ಆಗಿರ್ಲಿ, ಇವೆಲ್ಲವನ್ನು ಸಹ ಕಂಪೇರ್ ಮಾಡ್ತಾನೆ ಕಲ್ತ್ಬಿಟ್ವಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಫೀಲ್ ಎವ್ರಿಥಿಂಗ್ ಸೂಪರ್ ಈಸಿ. ನೆಕ್ಸ್ಟ್, ಸಾಲ್ಟ್. ಈ ಸಾಲ್ಟ್ ನಲ್ಲಿ ಸಹ ಅದರ ಮೀನಿಂಗ್, ಪ್ರಾಪರ್ಟೀಸ್, ಕ್ಯಾರೆಕ್ಟರಿಸ್ಟಿಕ್ಸ್, ಅದರ ಟೈಪ್ಸ್ ಇವುಗಳನ್ನೆಲ್ಲ ನೋಡೋಣ. ಇದ್ರ ಜೊತೆ ನೆಕ್ಸ್ಟ್ ನಾವು ಇಂಡಿಕೇಟರ್ಸ್, ಈ ಇಂಡಿಕೇಟರ್ಸ್ ಬಗ್ಗೆ ಕಲಿತೀವಿ. ಯಾವ್ಯಾವು ಇಂಡಿಕೇಟ್ ಮಾಡ್ತವೆ ಆಸಿಡ್ ಅಥವಾ ಬೇಸ್ ಅನ್ನ ಐಡೆಂಟಿಫೈ ಮಾಡ್ತವೆ ಅನ್ನೋದನ್ನ. ಇಷ್ಟನ್ನೇ ಇವತ್ತು ಕಲಿಯೋಣ. ಇನ್ ಯುವರ್ ಲೋಯರ್ ಕ್ಲಾಸಸ್ ಆಲ್ಸೋ ಯು ಹ್ಯಾವ್ ಲರ್ನ್ಡ್ ಅಬೌಟ್ acids and bases. Now, first, what do you mean by acid? Acid is a substance which is sour in taste, and if we mix it or if we dissolve it in water, it produces H plus ions or hydrogen ions. ಅರ್ಥ ಆಯ್ತಾ? ಈಗ ಬೇಸ್ಗೆ ಕಂಪೇರ್ ಮಾಡಿ ಹೇಳಿ. ಬೇಸ್ is also a substance which is bitter in taste and soapy in touch. If we dissolve base in water, it produces OH minus ions. OH minus ಅಂದ್ರೆ ಹೈಡ್ರಾಕ್ಸೈಡ್ ಅಯಾನ್ಸ್. ಅರ್ಥ ಆಯ್ತಾ? ಇದು ಆಸಿಡ್ಸ್ ಹುಳಿ ಇರುತ್ತೆ, ಆದ್ರೆ ಹೈಡ್ರೋಜನ್ ಅಯಾನ್ಸ್ ಅನ್ನ ನೀರಿನಲ್ಲಿ ಡಿಸಾಲ್ವ್ ಮಾಡಿದಾಗ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಬೇಸಸ್ ಇವು ಏನಿರ್ತವೆ, ಇವು ಕಹಿ ಇರ್ತವೆ, ಆದ್ರೆ ನೀರಿನಲ್ಲಿ ಮಿಕ್ಸ್ ಮಾಡಿದಾಗ
ಹೈಡ್ರಾಕ್ಸಿಲ್ ಅಥವಾ ಹೈಡ್ರಾಕ್ಸೈಡ್ ಅಯಾನ್ ಅನ್ನ OH ಮೈನಸ್ ಅಯಾನ್ ಅನ್ನ ಪ್ರೊಡಕ್ಷನ್ ಮಾಡ್ತವೆ. ಸ್ನೇಹಿತರೆ ಇಲ್ಲೇ ನೋಡಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇವುಗಳ ಎಕ್ಸಾಂಪಲ್ ನಾವು ನೋಡ್ಬಿಟ್ರೆ ಇಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್, ಹೈಡ್ರೋಬ್ರೋಮಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, ಸಲ್ಫ್ಯೂರಸ್ ಆಸಿಡ್, ನೈಟ್ರಿಕ್ ಆಸಿಡ್, ಆಕ್ಸಾಲಿಕ್ ಆಸಿಡ್, ಫಾರ್ಮಿಕ್ ಆಸಿಡ್, ಅಸಿಟಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್, ಸಿಟ್ರಿಕ್ ಆಸಿಡ್, ಟಾರ್ಟರಿಕ್ ಆಸಿಡ್, ಇವೆಲ್ಲ ಆಸಿಡ್ಗಳನ್ನು ನೋಡ್ರಿ. ಇಲ್ಲಿ ಎಲ್ಲದರಲ್ಲಿ ಏನಿದೆ ಹೆಚ್ 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 ಇದ್ದೇ ಇದೆ. ಅರ್ಥ ಆಯ್ತಾ? ಆಸ್ ದೇ ಆರ್ ಹ್ಯಾವಿಂಗ್ hydrogen component in them, they can release or produce hydrogen when they are mixed in or dissolved in water. ನೀರಿನ ಜೊತೆ ಮಿಕ್ಸ್ ಮಾಡಿದಾಗ ಹೈಡ್ರೋಜನ್ ರಿಲೀಸ್ ಆಗುತ್ತಂದ್ರೆ ಎಲ್ಲಿಂದ ರಿಲೀಸ್ ಆಯ್ತು? ಅದ್ರ ಒಳಗಡೆ ಇರೋದ್ರಿಂದಾನೇ ಏನಾಯ್ತು? H+ ಅಯಾನ್ ರಿಲೀಸ್ ಆಯ್ತು. ಅರ್ಥ ಆಯ್ತಾ? ಈಗ ಬೇಸಸ್ ನೋಡಿ, ಬೇಸಸ್ ನಲ್ಲಿ ಕೊಟ್ಟಿರುವಂತ ಎಕ್ಸಾಂಪಲ್ ಯಾವುದು? ಕಾಸ್ಟಿಕ್ ಸೋಡಾ NaOH, ಸ್ಲೇಕ್ಡ್ ಲೈಮ್ CaOH2 ಮತ್ತು ಮಿಲ್ಕ್ ಆಫ್ ಮೆಗ್ನೀಷಿಯಾ MgOH2, ಲಿಕ್ಕರ್ NH4OH ಮತ್ತು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಥವಾ ಕಾಸ್ಟಿಕ್ ಪೊಟ್ಯಾಶ್ ಅಂತಾನೂ ಅಂತಾರೆ KOH. ಇದೆಲ್ಲ ನೋಡಿ OH 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 ನೋಡ್ರಿ. ಆಸ್ ದೇ ಆರ್ ಹ್ಯಾವಿಂಗ್ OH ಅಯಾನ್ಸ್ ದೇ ಕ್ಯಾನ್ ರಿಲೀಸ್ OH ಮೈನಸ್ ಅಯಾನ್ಸ್ ವೆನ್ ದೇ ಆರ್ ಡಿಸಾಲ್ವ್ಡ್ ಇನ್ ವಾಟರ್. ಅರ್ಥ ಆಯ್ತಾ? ಜೊತೆಗೆ ಇವು ಎಲ್ಲೆಲ್ಲಿ ವರ್ಕ್ ಮಾಡ್ತವೆ, ಎಲ್ಲೆಲ್ಲಿ ಯೂಸ್ ಮಾಡ್ಕೊಂತಾರೆ ಅಂತ ನೋಡೋಣ. ಇನ್ನೆಲ್ಲ ನೀವು ಈ ಕಡೆ ಇರೋಲ್ಲ ನೋಡಿರ್ತೀರಿ, ನಿಮ್ಮ ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ನೋಡಿರ್ತೀರಿ, ಬಹಳಷ್ಟು ಕ್ಲೀನಿಂಗ್ನಲ್ಲಿ ಬಹಳ ಇಂಡಸ್ಟ್ರಿಗಳಲ್ಲಿ ಇವನ್ನೆಲ್ಲ ಬಳಸ್ತಾರೆ. ಏನಿಲ್ಲ ಅಂದ್ರೆ ನೀವು ನಿಮ್ಮ ಕೆಮಿಸ್ಟ್ರಿಯ ಲ್ಯಾಬ್ನಲ್ಲಿ ಇವುಗಳನ್ನು ನೋಡಿರ್ಬೋದು. ಇಲ್ಲಿ ಆಕ್ಸಾಲಿಕ್ ಆಸಿಡ್ ಇದು ಏನಂದ್ರೆ ಕ್ಲೀನಿಂಗಿಗೆ ಬಹಳಷ್ಟು ಇದನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಫಾರ್ಮಿಕ್ ಆಸಿಡ್, ಈ ಇರುವೆ ಏನಾದರೂ ಕಡಿತಂದ್ರೆ ಅದರಿಂದ ಬರುವಂಥದ್ದು ಫಾರ್ಮಿಕ್ ಆಸಿಡ್. ನೆಕ್ಸ್ಟ್ ವಿನೆಗರ್ನಲ್ಲಿ ಫುಡ್ಗೆಲ್ಲ ಬಳಸ್ತಾರೆ ವಿನೆಗರ್, ಅದರಲ್ಲಿ ಅಸಿಟಿಕ್ ಆಸಿಡ್ ಇರುತ್ತೆ. ನೆಕ್ಸ್ಟ್ ಹಾಲು ಮೊಸರಾಗುತ್ತೆ, ಅವಾಗ ಆಗುವಂತ ಆಸಿಡ್ ಲ್ಯಾಕ್ಟಿಕ್ ಆಸಿಡ್. ನಮ್ಮ ಇವು ನಿಂಬೆಹಣ್ಣು ಮತ್ತು ಆರೆಂಜ್, ಈ ಸಿಟ್ರಸ್ ಫ್ರೂಟ್ಗಳಲ್ಲಿ ಯಾವ್ದಿರುತ್ತೆ? ಸಿಟ್ರಿಕ್ ಆಸಿಡ್. ಸಿಟ್ರಿಕ್ ಆಸಿಡ್ ಇರೋದ್ರಿಂದಾನೆ ಸಿಟ್ರಸ್, ಅದರ ಟ್ರಿಕ್ ಸಿಟ್ರಿಕ್, ಹಂಗಾಗಿ ಸಿಟ್ರಸ್ ಫ್ರೂಟ್ಸ್ ಅಂತೀವಿ. ನೆಕ್ಸ್ಟ್ ಈ ಗ್ರೇಪ್ಸ್ ನಲ್ಲಿ, ದ್ರಾಕ್ಷಿಗಳಲ್ಲಿ ಏನಿರುತ್ತೆ? ಟಾರ್ಟರಿಕ್ ಆಸಿಡ್ ಇರುತ್ತೆ. ಜೊತೆಗೆ ನೀವು ಮನೇಲಿ ಏನಾದರೂ ಬಟ್ಟೆ ಮೇಲೆ ವೈಟ್ ಬಟ್ಟೆ ಇದ್ರು ಸಹ ಅದ್ರ ಮೇಲೆ ಸಾಂಬಾರಿಂದ ಏನಾದ್ರು ಬಿದ್ದಿತ್ತಂದ್ರೆ ನೀವು ಸೋಪ್ ಹಾಕಿದ ತಕ್ಷಣ ಅದು ಕೆಂಪಗಾಗೋ ಚಾನ್ಸ್ ಇರುತ್ತೆ. ಯಾಕೆ ಕೆಂಪಗಾಗುತ್ತೆ ಅಂದ್ರೆ ಆ ಸೋಪ್ ಏನು ಬೇಸಿಕ್ ಇನ್ ನೇಚರ್ ಅದು. ಹಾಗಾಗಿ ಇಲ್ಲಿ ಕ್ಲೀನಿಂಗಿಗೆ ಕಾಸ್ಟಿಕ್ ಸೋಡಾ ಇನ್ನೂ ಹೆಚ್ಚಿಗೆ ಕ್ಲೀನ್ ಆಗ್ಬೇಕಂದ್ರೆ ಸೋಡಾ ಹಾಕ್ತಾರೆ, ಮತ್ತು ಸ್ಲೇಕ್ಡ್ ಲೈಮ್ ವೈಟ್ ವಾಶ್ ಮಾಡೋದಕ್ಕೆ ಬಳಸ್ತಾರೆ, ಇದು ಸಹ ಬೇಸ್. ನೆಕ್ಸ್ಟ್ ಮಿಲ್ಕ್ ಆಫ್ ಮೆಗ್ನೀಷಿಯಾ, ಈಗ ಹೊಟ್ಟೆಯಲ್ಲಿ ಏನಾದರೂ ಸಮಸ್ಯೆ ಆಯಿತು, ಬೇರೆ ಏನಾದರೂ ಇಂಡೈಜೆಷನ್ ಆಯಿತು ಅಂತ ಸಮಯದಲ್ಲಿ ಓರಲ್ ಆಗಿ ಮೆಡಿಸಿನ್ ಆಗಿ ಬಳಸ್ತೀವಿ ಮಿಲ್ಕ್ ಆಫ್ ಮೆಗ್ನೀಷಿಯನ್ನ. ಈ ಲಿಕ್ಕರ್ ಹೇಳೋದು ಬೇಡ್ಬಿಡ್ರಿ, ಎಣ್ಣೆ ನಮ್ದು, ಊಟ ನಿಮ್ದು, ಅದು ಇದು. ನೆಕ್ಸ್ಟ್ ಈ ಕಾಸ್ಟಿಕ್ ಪೊಟ್ಯಾಶ್ ಅನ್ನ ಸಹ ಕ್ಲೀನಿಂಗ್ ಏಜೆಂಟ್ ಆಗಿ ಬಳಸ್ತಾರೆ. ಆಸಿಡ್ಸ್ ಟರ್ನ್ ಬ್ಲೂ ಲಿಟ್ಮಸ್ ಟು ರೆಡ್, ಬಟ್ ಬೇಸಸ್ ಟರ್ನ್ ರೆಡ್ ಲಿಟ್ಮಸ್ ಟು ಬ್ಲೂ. ಈಗ ಲಿಟ್ಮಸ್ ಅಂದ್ರೆ ಏನು, ಅದ್ಯಾಕೆ ಕಲರ್ ಚೇಂಜ್ ಮಾಡುತ್ತೆ, ಅದರಿಂದ ಏನೇನು ಕಲಿಬಹುದು ಅನ್ನೋದನ್ನು ಸಹ ಮುಂದೆ ಕಲಿಯೋಣ ಇಂಡಿಕೇಟರ್ಸ್ ಬಗ್ಗೆ ನೋಡ್ತಿರ್ಬೇಕಾದ್ರೆ. ಆಸಿಡ್ಸ್ ಅಂಡ್ ಬೇಸಸ್ ಬೋತ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ಅನ್ನು ನೋಡಿದ್ವಿ. ಈಗ ವಾಟ್ ಆರ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ಇದ್ರ ಬಗ್ಗೆ ನೋಡೋಣ. ಯಾಕಂದ್ರೆ ಇವತ್ತು ಡೈರೆಕ್ಟ್ ಆಗಿ ಪಾಯಿಂಟ್ಸ್ ವೈಸ್ ಇದ್ರ ಬಗ್ಗೆ ನೋಡಿ, ನಾಳೆ ಈ ಎಲ್ಲಾ ಪ್ರಾಪರ್ಟೀಸ್ ಗಳ ಬಗ್ಗೆ ಇರುವಂತ ಆಕ್ಟಿವಿಟಿಗಳ ಮೇಲೆ ವರ್ಕ್ ಮಾಡೋಣ. ಅವಾಗ ನಿಮ್ಗೆ ಇನ್ನೂ ಪಕ್ಕ ಅರ್ಥ ಆಗುತ್ತೆ. ಸ್ನೇಹಿತರೆ, ಈಗ ಆಸಿಡ್ಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನೋಡೋಣ. ಫಸ್ಟ್, ವೆನ್ ಆಸಿಡ್ಸ್ ರಿಯಾಕ್ಟ್ ವಿತ್ ಮೆಟಲ್ಸ್. ಮೆಟಲ್ ಜೊತೆ ಆಸಿಡ್ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅಂದ್ರೆ, ವೆನ್ ಆಸಿಡ್ಸ್ ರಿಯಾಕ್ಟ್ ವಿತ್ ಮೆಟಲ್ ದೇ ಪ್ರೊಡ್ಯೂಸ್ ಸಾಲ್ಟ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್. ಎಕ್ಸಾಂಪಲ್ ಅಂದ್ರೆ ಇಲ್ಲೇ ನೋಡಿ, ಇಲ್ಲಿ HCl ಜೊತೆ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಜಿಂಕ್ ಅನ್ನು ನಾವು ರಿಯಾಕ್ಟ್ ಮಾಡಿದಾಗ ಇಲ್ಲಿ ಸಾಲ್ಟ್ ಬಂತು, ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಯ್ತು. ಅರ್ಥ ಆಯ್ತಾ? ಸೆಕೆಂಡ್, ವೆನ್ ಆಸಿಡ್ಸ್ ರಿಯಾಕ್ಟ್ ವಿತ್ ಮೆಟಲ್ ಕಾರ್ಬೋನೇಟ್ಸ್ ಆರ್ ಹೈಡ್ರೋಕಾರ್ಬೋನೇಟ್ಸ್, ಅವಾಗ ಏನು ರಿಯಾಕ್ಷನ್ ಆಗಿ ಏನು ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನ ನೋಡೋಣ. ಅವಾಗ ನಮ್ಗೆ ರಿಯಾಕ್ಷನ್ ಆಗಿ ಸಿಗುವಂಥದ್ದು ಸಾಲ್ಟ್ ಅಂಡ್ ವಾಟರ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಈಸ್ ರಿಲೀಸ್ಡ್. ಇಲ್ಲಿ ಎಕ್ಸಾಂಪಲ್, ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಈ NA2CO3 ಜೊತೆ ನಾವು ಮಿಕ್ಸ್ ಮಾಡಿದಾಗ ಏನಾಯ್ತು, NaCl ಬಂತು, ಜೊತೆಗೆ ವಾಟರ್ ರಿಲೀಸ್ ಆಯ್ತು, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯ್ತು. ನೆಕ್ಸ್ಟ್, ವೆನ್ ಆಸಿಡ್ಸ್ ರಿಯಾಕ್ಟ್ ವಿತ್ ಬೇಸಸ್, what is produced? When acids react with base, salt and water is produced.
ಇಲ್ಲಿ ಎಕ್ಸಾಂಪಲ್ ಬೇಕಾದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು NaOH ಜೊತೆ ನಾವು ರಿಯಾಕ್ಟ್ ಮಾಡಿದಾಗ ಏನಾಯ್ತು, ಸೋಡಿಯಂ ಕ್ಲೋರೈಡ್ ಬಂತು, ವಾಟರ್, ಇದು ಸಹ ಪ್ರೊಡಕ್ಷನ್ ಆಯಿತು. ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್, ವೆನ್ ಆಸಿಡ್ಸ್ ರಿಯಾಕ್ಟ್ ವಿತ್ ಮೆಟಾಲಿಕ್ ಆಕ್ಸೈಡ್ಸ್. ಮೆಟಾಲಿಕ್ ಆಕ್ಸೈಡ್ಸ್ ಜೊತೆ ಇವೇನಾದರೂ ರಿಯಾಕ್ಟ್ ಆದ್ರೆ ಏನ್ ಪ್ರೊಡಕ್ಷನ್ ಆಗುತ್ತೆ ಅಂದ್ರೆ ಸಾಲ್ಟ್ ಮತ್ತು ವಾಟರ್, ಸೇಮ್ ಮತ್ತೆ ಸಾಲ್ಟ್ ಮತ್ತು ವಾಟರ್ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ನೋಡಬಹುದು ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು ಕಾಪರ್ ಆಕ್ಸೈಡ್ ಇವುಗಳ ಜೊತೆ ರಿಯಾಕ್ಟ್ ಆದಾಗ ಏನಾಯ್ತು, ಕಾಪರ್ ಕ್ಲೋರೈಡ್ ಮತ್ತು ವಾಟರ್ ಇವು ಎರಡು ಪ್ರೊಡಕ್ಷನ್ ಆಯ್ತು. ಸ್ನೇಹಿತರೆ, ಈಗ ಬೇಸಸ್ ನ ಕೆಮಿಕಲ್ ಪ್ರಾಪರ್ಟೀಸ್ ಅನ್ನ ತಿಳ್ಕೊಳ್ಳೋಣ. ದ ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಬೇಸಸ್ ಅದು ಏನು ಅಂದ್ರೆ, ವೆನ್ ಬೇಸಸ್ ರಿಯಾಕ್ಟ್ ವಿತ್ ಮೆಟಲ್ಸ್ ದೇ ಪ್ರೊಡ್ಯೂಸ್ ಸಾಲ್ಟ್ ಅಂಡ್ ಲಿಬರೇಟ್ ಹೈಡ್ರೋಜನ್ ಗ್ಯಾಸ್. ಇದನ್ನ ಆಸಿಡ್ ನಲ್ಲೂ ಸಹ ಸೇಮ್ ನೋಡಿದ್ವಿ. ಇಲ್ಲಿ ಸಹ ಎಕ್ಸಾಂಪಲ್ ತಗೊಳ್ಳಿ. ಇಲ್ಲಿ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಜಿಂಕ್ ಮೆಟಲ್ ಅನ್ನು ನಾವು ರಿಯಾಕ್ಟ್ ಮಾಡಿಸಿದಾಗ ಇಲ್ಲಿ ಸಾಲ್ಟ್ ಮತ್ತು ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಯಿತು. ಸೆಕೆಂಡ್ ಒನ್, ವೆನ್ ಬೇಸಸ್ ರಿಯಾಕ್ಟ್ ವಿತ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ದೆನ್ ದೇ ಪ್ರೊಡ್ಯೂಸ್ ಸಾಲ್ಟ್ ಅಂಡ್ ವಾಟರ್. ಇಲ್ಲಿ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅನ್ನು ನಾವು ರಿಯಾಕ್ಟ್ ಮಾಡಿಸಿದಾಗ ಇಲ್ಲಿ ಸಾಲ್ಟ್ ಪ್ರೊಡಕ್ಷನ್ ಆಯಿತು ಮತ್ತು ವಾಟರ್ ಇದು ಸಹ ಪ್ರೊಡ್ಯೂಸ್ ಆಯಿತು. ಥರ್ಡ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಬೇಸಸ್ ಅದು ಏನು ಅಂದ್ರೆ, ವೆನ್ ಬೇಸಸ್ ರಿಯಾಕ್ಟ್ ವಿತ್ ಆಸಿಡ್ಸ್ ದೇ ಪ್ರೊಡ್ಯೂಸ್ ಸಾಲ್ಟ್ ಅಂಡ್ ವಾಟರ್. ಇಲ್ಲಿ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ HCl ಈ ಆಸಿಡ್ ಇದು ಬೇಸ್ ಎರಡೂ ಸಹ ರಿಯಾಕ್ಷನ್ ಆದಾಗ ಏನಾಯ್ತು, NaCl ಮತ್ತು H2O ಅಂದ್ರೆ ಸಾಲ್ಟ್ ಮತ್ತು ವಾಟರ್ ಪ್ರೊಡಕ್ಷನ್ ಆಯ್ತು. ಸ್ನೇಹಿತರೆ, ಈಗ ನಾವು ಆಸಿಡ್ ಮತ್ತು ಬೇಸ್ಗಳ ಮೀನಿಂಗ್ ಅನ್ನ ಕಲ್ತಿದೀವಿ, ಜೊತೆಗೆ ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಕಲ್ತಿದೀವಿ, ಜೊತೆಗೆ ಅವುಗಳ ಪ್ರಾಪರ್ಟೀಸ್ ಅನ್ನ ಕಲ್ತಿದೀವಿ. ಈಗ ಅವುಗಳಲ್ಲಿರುವಂತಹ ಟೈಪ್ಸ್ ಅನ್ನ ಸ್ವಲ್ಪ ಕಲ್ತ್ಬಿಡೋಣ. ಸ್ನೇಹಿತರೆ, ಇಲ್ಲಿ ಫಸ್ಟ್ ನಾವು ನೋಡ್ಬೇಕಾಗಿರೋದು ಆಸಿಡ್ಸ್ ನಲ್ಲಿ ಇರುವಂತಹ ಟೈಪ್ಸ್ ಏನಂದ್ರೆ, ಒಂದನೇದು ಆರ್ಗ್ಯಾನಿಕ್ ಆಸಿಡ್, ಇನ್ನೊಂದು ಮಿನರಲ್ ಆಸಿಡ್. ವಾಟ್ ಆರ್ ಆರ್ಗ್ಯಾನಿಕ್ ಆಸಿಡ್ಸ್? ಆರ್ಗ್ಯಾನಿಕ್ ಆಸಿಡ್ಸ್ ಆರ್ ದ ಆಸಿಡ್ಸ್ ವಿಚ್ ಆರ್ ದೇರ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಇವು ಅಷ್ಟೊಂದು ಪವರ್ಫುಲ್ ಇರಲ್ಲ, ವೀಕ್ ಇರ್ತವೆ, ಜೊತೆಗೆ ಅದರಿಂದ ನಮ್ಮ ದೇಹಕ್ಕೆ ಅಷ್ಟೊಂದು ಪ್ರಾಬ್ಲಮ್ ಸಹ ಆಗಲ್ಲ. ಅರ್ಥ ಆಯ್ತಾ? ಇದಕ್ಕೆ ಎಕ್ಸಾಂಪಲ್ ಏನಂದ್ರೆ, ಹಾಲು ಏನಾಗುತ್ತೆ, ಮೊಸರಾಗುತ್ತೆ, ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಅಂತ ಹೇಳಿದೆ, ಜೊತೆಗೆ ಸಿಟ್ರಿಕ್ ಆಸಿಡ್ ಹೇಳಿದೆ. ಈ ರೀತಿ ಇರುವಂತಹ ಆಸಿಡ್ಸ್ ಏನಂತೀವಿ ನಾವು, ಆರ್ಗ್ಯಾನಿಕ್ ಆಸಿಡ್ ಅಂತೀವಿ. ಅಂದ್ರೇನು, ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ನಲ್ಲಿ ಇರುವಂತಹ ಆಸಿಡ್ಸ್ ಗೆ ಆರ್ಗ್ಯಾನಿಕ್ ಆಸಿಡ್ಸ್ ಅಂತೀವಿ. ನೆಕ್ಸ್ಟ್ ಮಿನರಲ್ ಆಸಿಡ್ಸ್. ಮಿನರಲ್ ಆಸಿಡ್ಸ್ ಅಂದ್ರೇನು, ಆಸಿಡ್ಸ್ ವಿಚ್ ಹಾವ್ ಬಿನ್ ಪ್ರಿಪೇರ್ಡ್ ಬೈ ಯೂಸಿಂಗ್ ಮಿನರಲ್ಸ್ ಆಫ್ ದ ಅರ್ತ್ ನಲ್ಲಿರುವಂತಹ ಮಿನರಲ್ಸ್ ಗಳನ್ನ ಬಳಸಿ ಆಸಿಡ್ಸ್ ಅನ್ನ ಪ್ರೊಡಕ್ಷನ್ ಮಾಡಿದ್ವಿ ಅಂದ್ರೆ ಅದನ್ನ ಮಿನರಲ್ ಆಸಿಡ್ಸ್ ಅಂತಾರೆ. ಇದಕ್ಕೆ ಎಕ್ಸಾಂಪಲ್ ಏನಂದ್ರೆ HCl, H2SO4 ಇವುಗಳೆಲ್ಲ ಮಿನರಲ್ ಆಸಿಡ್ಸ್ ಗೆ ಎಕ್ಸಾಂಪಲ್. ಇವು ಬಹಳ ಅಂದ್ರೆ ಬಹಳ ಸ್ಟ್ರಾಂಗ್ ಇರ್ತವೆ ಮಿನರಲ್ ಆಸಿಡ್ಸ್. ಅವೇನಾದ್ರೂ ನಮ್ಮ ಸ್ಕಿನ್ ಮೇಲೆ ಬಿತ್ತಂದ್ರೆ ಬಹಳ ಡ್ಯಾಮೇಜ್ ಆಗಿರುವಂತ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಆದ್ರೆ ನಾನು ಸಹ ಒಂದಿಷ್ಟು ಸಾರಿ ಆಸಿಡ್ ಅನ್ನ ಹಚ್ಕೊಂತಿರ್ತೀನಿ. ಯಾವ ಆಸಿಡ್? ಸಲ್ಫ್ಯೂರಿಕ್ ಆಸಿಡ್ ಅಲ್ಲ, ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲ, ಸಿಟ್ರಿಕ್ ಆಸಿಡ್. ಆರೆಂಜ್ ತಿನ್ಬೇಕಾದ್ರೆ ಸ್ವಲ್ಪ ಅದರ ರಸವನ್ನು ಸ್ವಲ್ಪ ಮುಗಿ ಕಚ್ಕೊಂಡಿರ್ತೀವಿ, ಯಾಕಂದ್ರೆ ಸ್ಕಿನ್ಗೆ ಒಳ್ಳೇದಂತ. ಓಕೆ, ಆರ್ಗ್ಯಾನಿಕ್ ಆಸಿಡ್ಸ್ ದೇ ಡು ನಾಟ್ ಕಾಸ್ ಹಾರ್ಮ್ ಟು ಅರ್ಸ್, ಬಟ್ ಮಿನರಲ್ ಆಸಿಡ್ಸ್ ದೇ ಕಾಸ್ ಹಾರ್ಮ್ ಟು ಅರ್ಸ್. ಇದನ್ನ ಅರ್ಥ ಮಾಡ್ಕೊಳ್ಳಿ, ಅದಕ್ಕೋಸ್ಕರ ಈ ಎಕ್ಸಾಂಪಲ್ ಹೇಳಿದ್ದು. ಬನ್ನಿ ಸ್ನೇಹಿತರೆ, ಈಗ ನೆಕ್ಸ್ಟ್ ನಾವು ನೋಡುವಂಥದ್ದು ಏನಂದ್ರೆ, ಇದೇ ಆಸಿಡ್ಸ್ ನಲ್ಲಿ ಇನ್ನೊಂದು ರೀತಿ ಕೆಟಗರಿ ಮಾಡಬಹುದು, ಕ್ಲಾಸಿಫಿಕೇಶನ್ ಮಾಡಬಹುದು, ಟೈಪ್ಸ್ ಮಾಡಬಹುದು. ಅದು ಏನಂದ್ರೆ, ಆನ್ ದ ಬೇಸಿಸ್ ಆಫ್ ಕಾನ್ಸಂಟ್ರೇಷನ್ ಆಫ್ acids. If the acid is having minimum amount of water, it is called as concentrated acid. If the acid is having more water, then it is called as diluted acid. ಈಗ ಡೈಲ್ಯೂಷನ್ ಅಂದ್ರೆ ಏನು? ಈ ಡೈಲ್ಯೂಟ್ ಮಾಡುವಂತ ಪ್ರೋಸೆಸ್ಗೆ ಡೈಲ್ಯೂಷನ್ ಅಂತೀವಿ. ಡೈಲ್ಯೂಷನ್ ಇಸ್ ನಥಿಂಗ್ ಬಟ್ ಮಿಕ್ಸಿಂಗ್ ಆಸಿಡ್ ಆರ್ ಬೇಸಸ್ ವಿತ್ ವಾಟರ್ ಟು ರೆಡ್ಯೂಸ್ ದೇರ್ ಅಯಾನಿಕ್ ಕಂಟೆಂಟ್ ಪರ್ ಯೂನಿಟ್ ವ್ಯಾಲ್ಯೂಮ್. ಇದನ್ನು ನೀವು ಅರ್ಥ ಮಾಡ್ಕೋಬೇಕಂದ್ರೆ, ಇಲ್ಲಿ ಆಸಿಡ್ ಆದ್ರೆ ಇಲ್ಲಿರುವಂತಹ H+ ಅನ್ನ ಇದರ ಕಾನ್ಸಂಟ್ರೇಷನ್ ಅನ್ನ ಕಡಿಮೆ ಮಾಡುತ್ತೆ. ಅದೇ ಬೇಸಸ್ ಆಗಿದ್ರೆ OH- ಈ ಅಯಾನ್ಸ್ ಗಳ ಕಂಟೆಂಟ್ ಅನ್ನ ಕಡಿಮೆ ಮಾಡುತ್ತೆ. ದಿಸ್ ಪ್ರೋಸೆಸ್ ಆಫ್ ಮಿಕ್ಸಿಂಗ್ ಆಸಿಡ್ ಆರ್ ಬೇಸಸ್ ವಿತ್ ವಾಟರ್ ಟು ರೆಡ್ಯೂಸ್ ದೇರ್ ಅಯಾನಿಕ್ ಕಾನ್ಸಂಟ್ರೇಷನ್. ಹ್ಯಾವ್ ಅಂಡರ್ಸ್ಟುಡ್? ದಿಸ್ ಇಸ್ ನೋನ್ ಆಸ್ ಡೈಲ್ಯೂಷನ್. ಸ್ನೇಹಿತರೆ, ಡೈಲ್ಯೂಷನ್ ಮಾಡ್ಬೇಕಾದ್ರೆ ಬಹಳ ಅಂದ್ರೆ ಬಹಳ ಹುಷಾರಾಗಿರ್ಬೇಕು. ಯಾಕೆ ಹೇಳ್ತೀನಂದ್ರೆ, ನಾನು ಸಹ PUC ಸೈನ್ಸ್ ನಲ್ಲಿದ್ದಾಗ ಕೆಮಿಸ್ಟ್ರಿ ಲ್ಯಾಬ್ ಹೋದ್ರೆ ಬಹಳ ಖುಷಿ ಆಗ್ಬಿಡ್ತಿತ್ತು. ಯಾಕಂದ್ರೆ ಯಾರೋ ದೊಡ್ಡ ದೊಡ್ಡ ವಿಜ್ಞಾನಿಗಳು
ಏನನ್ನೋ ಕಂಡುಹಿಡಿಯೋಕೆ ಹೋಗಿ ಏನೇನೋ ಕಂಡುಹಿಡ್ತಾರಂತೆ, ಕಂಡುಹಿಡಿದೇ ಅವ್ರಿಗೆ ಗೊತ್ತಿದ್ದಿಲ್ಲಂತೆ. ಹಾಗಾಗಿ ನಾನು ಏನೋ ವಿಜ್ಞಾನಿ ಆಗ್ಬೋದು ಅಂತಂದು ಹೇಳಿ, ಆದರೆ ನಾವು ಅಷ್ಟೊಂದು ದೊಡ್ಡ ವಿಜ್ಞಾನಿಗಳಿದ್ದಿಲ್ಲ, ಅಜ್ಞಾನಿಗಳಿದ್ವಿ. ಎದುರಾಗ ಹೋಗಿ ಏನೋ ಆಗ್ತಿದ್ವಿ. ಒಂದ್ಸರಿ ಏನಾಯ್ತು, ನಮ್ಮ ಲೆಕ್ಚರರ್ ಸರ್ ಈ ಡೈಲ್ಯೂಷನ್ ಬಗ್ಗೆ ಹೇಳ್ತಾ ಇದ್ರು. ಡೈಲ್ಯೂಷನ್ ಮಾಡೋದು ಹೀಗೆ ಈ ರೀತಿ ಅಂತಂದು ಹೇಳ್ತಿದ್ರು. ನಾವು ಸ್ವಲ್ಪ ಗೊತ್ತಾಗ್ಬಿಟ್ರೆ ಸಾಕು, ಏನು ಫುಲ್ ಗೊತ್ತಿದ್ದಂಗೆ ಬಿಲ್ಡಪ್ ಮಾಡೋದೆಲ್ಲ ಇರುತ್ತಲ್ಲ ಕಾಲೇಜ್ ಡೇಸ್ನಲ್ಲಿ, ಆ ರೀತಿ ಮಾಡುವಂಥ ಅವಸರದಲ್ಲಿ ಸರ್ ಮಾಡ್ತೀನಿ ತಡೀರಿ ಸರ್, ಇಲ್ಲಿ ತಡೀರಿ ಸರ್ ಅಂತ ಹೇಳಿ ವಾಟರ್ಗೆ ಆ್ಯಸಿಡ್ ಹಾಕೋದು ಬಿಟ್ಟು ಆ್ಯಸಿಡ್ನಲ್ಲೇ ಡೈರೆಕ್ಟಾಗಿ ವಾಟರ್ ಹಾಕ್ಬಿಟ್ಟೆ. ಸೀದಾ ಫುಲ್ ಹೀಟ್ ಆಗಿ ಸ್ಪ್ಲಾಶ್ ಆಗ್ಬಿಡ್ತು ಪೂರ್ತಿ. ಅದಕ್ಕೆ ಕೈ ಬಿಡಿದ ತಕ್ಷಣ ಗ್ಲಾಸ್ ಪೂರ್ತಿ ಒಡೆದು ಭಾಳ ಅಂದರೆ ಭಾಳ ರದ್ದ ಅಂತ ಆಗ್ಬಿಟ್ಟಿತ್ತು. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ಮಿಕ್ಸಿಂಗ್ ಮಾಡೋದು ಸಹ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್. ನೀವು ವಾಟರ್ಗೆ ಸ್ವಲ್ಪ ಸ್ವಲ್ಪ ಈ ಆ್ಯಸಿಡನ್ನು ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಅದನ್ನ ಬಿಟ್ಟು ಈ ಆ್ಯಸಿಡ್ಗೆ ವಾಟರ್ನ ಮಿಕ್ಸ್ ಮಾಡಿದ್ರೆ ಈಗ ಹೇಳಿದ್ನಲ್ಲ ಈ ರೀತಿ ಸ್ಪ್ಲಾಶ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಇಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಯಾಕಂದ್ರೆ ವಾಟರ್ನಲ್ಲಿ ನೀವು ಆ್ಯಸಿಡ್ ಅನ್ನು ಹಾಕಿದಾಗ ಅಲ್ಲಿ ಹೀಟ್ ಪ್ರೊಡಕ್ಷನ್ ಆಗುತ್ತೆ. ಇಟ್ ಈಸ್ ಎಕ್ಸೋಥರ್ಮಿಕ್. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾವು ಇದನ್ನು ಏನು ಮಾಡಬೇಕು, ನೀರಿನಲ್ಲಿ ಆ್ಯಸಿಡನ್ನು ಹಾಕಿ ಸ್ವಲ್ಪ ಸ್ವಲ್ಪ ಅದನ್ನು ಏನು ಸ್ಟಿರ್ ಮಾಡ್ತಾ, ಅದನ್ನು ಸ್ವಲ್ಪ ಅಲ್ಲಾಡಿಸ್ತಾ ಅದರ ಕಾನ್ಸಂಟ್ರೇಷನನ್ನು ಕಡಿಮೆ ಮಾಡೋ ಪ್ರಯತ್ನ ಮಾಡಬೇಕು ಆ್ಯಸಿಡಿಂದು. ಅದನ್ನು ಬಿಟ್ಟು ಆ್ಯಸಿಡ್ನಲ್ಲೇ ನೀರು ಹಾಕಿದರೆ ಮುಗೀತು. ಇದ್ರ ನಂತರ ನಾವು ಇನ್ನೊಂದು ರೀತಿ ಕ್ಲಾಸಿಫಿಕೇಶನ್ ಮಾಡ್ಬೋದು. ಅವು ಏನು, ಸ್ಟ್ರಾಂಗ್ ಇರೋದಾ ಅಥವಾ ವೀಕ್ ಇರೋದಾ ಅನ್ನೋವಂಥದ್ರ ಮೂಲಕ. ಈ ಸ್ಟ್ರಾಂಗ್ ಆ್ಯಸಿಡ್ ಅಂದರೆ ಏನು? ದೇ ಆರ್ ದ ಆ್ಯಸಿಡ್ಸ್ ವಿಚ್ ಪ್ರೊಡ್ಯೂಸ್ ಮೋರ್ ಹೈಡ್ರೋಜನ್ ಅಯಾನ್ಸ್ ವೆನ್ ದೇ ಆರ್ ಮಿಕ್ಸ್ಡ್ ಇನ್ ವಾಟರ್. ಎಕ್ಸಾಂಪಲ್ ಸಲ್ಫ್ಯೂರಿಕ್ ಆ್ಯಸಿಡ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಇವುಗಳ ಎಕ್ಸಾಂಪಲ್ ಅನ್ನು ಕೊಡ್ಬೋದು. ನೆಕ್ಸ್ಟ್ ವೀಕ್ ಆಸಿಡ್ಸ್ ಅಂದ್ರೆ ಏನು? ಇದರ ಅಪೋಸಿಟ್, ದ ಆಸಿಡ್ಸ್ ವಿಚ್ ಪ್ರೊಡ್ಯೂಸ್ ಲೆಸ್ ಹೈಡ್ರೋಜನ್ ಅಯಾನ್ಸ್ ವೆನ್ ದೇ ಆರ್ ಮಿಕ್ಸ್ಡ್ ಆರ್ ಡಿಸಾಲ್ವ್ಡ್ ಇನ್ ವಾಟರ್. ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ಎಸಿಟಿಕ್ ಆಸಿಡ್, ಕಾರ್ಬೋನಿಕ್ ಆಸಿಡ್, ಇವುಗಳನ್ನು ನಾವು ಕೊಡ್ಬೋದು. ಇದೇ ರೀತಿ ಸ್ಟ್ರಾಂಗ್ ಬೇಸ್ ಅಂದ್ರೆ ವಾಟರ್ನಲ್ಲಿ ಡಿಸಾಲ್ವ್ ಮಾಡಿದಾಗ ಇಫ್ ದೇ ಪ್ರೊಡ್ಯೂಸ್ ಮೋರ್ OH ಮೈನಸ್ ಅಯಾನ್ಸ್ ದೆನ್ ದೇ ಕ್ಯಾನ್ ಬಿ ಕಾಲ್ಡ್ ಎಸ್ ಸ್ಟ್ರಾಂಗ್ ಬೇಸಸ್. ಇಫ್ ದೇ ಪ್ರೊಡ್ಯೂಸ್ ಲೆಸ್ OH ಮೈನಸ್ ಅಯಾನ್ಸ್ when they are mixed in water then they can be called as weak bases. ಈಗ ನಾವು ಈ ಬೇಸಸ್ ನಲ್ಲೂ ಸಹ ಸ್ಟ್ರಾಂಗ್ ಬೇಸ್, ವೀಕ್ ಬೇಸ್ ಇದನ್ನು ಸಹ ನೋಡಿದ್ವಿ. ಇದ್ರ ನಂತರ ಈ ಬೇಸ್ ನಲ್ಲಿ ಒಂದು ಸ್ಪೆಷಲ್ ಟೈಪ್ ಆಫ್ ಬೇಸ್ ಇದೆ. ಆ ಬೇಸ್ ಯಾವುದು ಅಂದ್ರೆ ಆಲ್ಕಲಿ. ಆಲ್ಕಲಿ ಇಸ್ ಎ ಟೈಪ್ ಆಫ್ ಬೇಸ್ ವಿಚ್ ಈಸ್ ಸಾಲ್ಯುಬಲ್ ಇನ್ ವಾಟರ್. ನೀರಿನಲ್ಲಿ ಹಾಕಿದ ತಕ್ಷಣ ಅದು ಸಾಲ್ಯುಬಲ್ ಆಗ್ಬಿಡ್ತಂದ್ರೆ ಅದನ್ನ ಏನಂತೀವಿ, ಅಂತ ಬೇಸ್ ಅನ್ನ ಆಲ್ಕಲಿ ಅಂತೀವಿ. ಆಲ್ ಆಲ್ಕಲೀಸ್ ಆರ್ ಬೇಸಸ್ ಬಟ್ ಆಲ್ ಬೇಸಸ್ ಆರ್ ನಾಟ್ ಆಲ್ಕಲೀಸ್. ಯಾಕಂದ್ರೆ ಕೆಲವೊಂದು ಬೇಸಸ್ ವಾಟರ್ ನಲ್ಲಿ ಡಿಸಾಲ್ವ್ ಆಗಲ್ಲ ಅಂತವು ಇರ್ತವೆ. ಎಸ್ಪೆಷಲಿ ದ ಬೇಸಸ್ ವಿಚ್ ಡಿಸಾಲ್ವ್ ಇನ್ ವಾಟರ್ ದೇ ಆರ್ ಕಾಲ್ಡ್ ಆಸ್ ಆಲ್ಕಲಿ. ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಇಲ್ಲಿ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ನೋಡಿ, ಇದು ಸಹ ಅಂದ್ರೆ ಕಾಸ್ಟಿಕ್ ಸೋಡಾ, ಇದು ಸಹ ವಾಟರ್ ನಲ್ಲಿ ಡಿಸಾಲ್ವ್ ಆಗುತ್ತೆ, ಹಾಗಾಗಿ ಇದು ಆಲ್ಕಲಿ. ನೆಕ್ಸ್ಟ್ ಮಿಲ್ಕ್ ಆಫ್ ಮೆಗ್ನೀಷಿಯಂ ವಾಟರ್ ನಲ್ಲಿ ಡಿಸಾಲ್ವ್ ಆಗುತ್ತೆ, ಆಲ್ಕಲಿ. ಲಿಕ್ವಿಡ್ ನೀರು ಹಾಕ್ತಾರಲ್ಲ, ನೀರಿನಲ್ಲಿ ಡಿಸಾಲ್ವ್ ಆಗುತ್ತೆ, ಅದು ಸಹ ಆಲ್ಕಲಿ. ಜೊತೆಗೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಥವಾ ಕಾಸ್ಟಿಕ್ ಪೊಟ್ಯಾಶ್, ಇದು ಸಹ ಆಲ್ಕಲಿ. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಆಸಿಡ್ಸ್ ಮತ್ತು ಬೇಸಿಸ್ ಬಗ್ಗೆ ಇರುವಂತಹ ಆಲ್ಮೋಸ್ಟ್ ಆಲ್ ಇನ್ಫಾರ್ಮೇಶನ್ ಅನ್ನು ಕಂಪ್ಲೀಟ್ ಮಾಡಿದ್ವಿ. ಆದ್ರೆ ನಾವು ಉಳಿಸಿರೋದು ಒಂದೇ ಒಂದು, ಅದು ಏನಂದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ಅನ್ನ ಆಕ್ಟಿವಿಟೀಸ್ ಗಳ ಮೂಲಕ, ಅಂದ್ರೆ ಅವುಗಳನ್ನ ಎಕ್ಸ್ಪ್ಲೇನ್ ಮಾಡಿ ಕಲಿಯುವಂಥದ್ದು ಅಷ್ಟೇ. ಅದನ್ನ ನಾವು ನಾಳೆ ಮಾಡೋಣ. ಈಗ ಸಾಲ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸಾಲ್ಟ್ ಅಂದ್ರೆ ಏನು? ಸಾಲ್ಟ್ ಇಸ್ ಎ ಕಾಂಪೌಂಡ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಆರ್ ಫಾರ್ಮ್ಡ್ by the reaction between the acid and base. ಆಸಿಡ್ ಮತ್ತು ಬೇಸ್ಗಳ ಮಧ್ಯೆ ಆಗುವಂತ ರಿಯಾಕ್ಷನ್ ಇಂದ ಆದಂತಹ ಕಾಂಪೌಂಡ್ ಗೆ ಸಾಲ್ಟ್ ಅಂತೀವಿ. ಈಗ ಕಾಂಪೌಂಡ್ ಅಂದ್ರೆ ಒಂದೇ ಒಂದು ಸಬ್ಸ್ಟೆನ್ಸ್ ಅಲ್ಲ, ಎರಡು ಸಬ್ಸ್ಟೆನ್ಸ್ ಗಳಲ್ಲಿ ಸೇರಿರ್ತವೆ, ಅದಕ್ಕೆ ನಾವು ಕಾಂಪೌಂಡ್ ಅಂತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ಅಂದ್ರೆ ಸೋಡಿಯಂ ಕ್ಲೋರೈಡ್ NaCl. ಸೋಡಿಯಂ, ಇಲ್ಲಿ ಎಣ್ಣೆ ಇದೆ, ಎಣ್ಣೆ ಬಂದ ತಕ್ಷಣ ಸೋಡಿಯಂ ಕಾರ್ಬೋನೇಟ್, ಕಾರ್ಬನ್ ಇದೆ, ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಬೈಕಾರ್ಬೋನೇಟ್, ಹೆಚ್ಚೊಂದು ಎಕ್ಸ್ಟ್ರಾ ಆಗಿದೆ, ಸೋಡಿಯಂ ಬೈಕಾರ್ಬೋನೇಟ್. ಜೊತೆಗೆ ಕಾಪರ್ ಸಲ್ಫೇಟ್, ಫೆರಸ್ ಅಥವಾ ಐರನ್ ಸಲ್ಫೇಟ್, ಇವುಗಳ ಬಗ್ಗೆ ನೀವು ಫಸ್ಟ್ ಲೆಸನ್ ಅದರಲ್ಲೂ ಸಹ ಕಲ್ತಿದ್ರೆ. ಹಾಗಾಗಿ ಇವುಗಳನ್ನು ನೀವು ನೆನ್ಪಿಟ್ಕೊಳ್ಳೋದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಬಹಳ ಈಸಿಯಾಗೂ ಸಹ ನೆನ್ಪಿಟ್ಕೊಂತಾರೆ, ಯಾಕಂದ್ರೆ ರಿಪೀಟ್ ಆಗ್ತಾ ಹೋಗುತ್ತಲ್ಲ. ಈ ಒಂದು ಈಸಿ ಟ್ರಿಕ್ ಮೂಲಕ ಇವುಗಳನ್ನು ಆರಾಮಾಗಿ ನೆನ್ಪಿಟ್ಕೊಳ್ಬಹುದು. ಹೇಗೆ ಅಂದ್ರೆ ಇಲ್ಲಿ ನೋಡಿ, ಫಸ್ಟ್ ಏನ್ ಹೇಳಿದ್ರೆ ಸೋಡಿಯಂ ಕ್ಲೋರೈಡ್ ಅಂದ್ರೆ ಇಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಮಿಕ್ಸ್ ಆದ್ರೆ ಯಾವ್ದಾದ್ರು ಅವಾಗ ಏನಾಗುತ್ತೆ, ಅದನ್ನೇನಂತೀವಿ ನಾವು ಕ್ಲೋರೈಡ್ಸ್ ಅಂತೀವಿ, ಕೊನೆಗೆ ಕ್ಲೋರೈಡ್ ಅಂತೀವಿ. ಅದಕ್ಕೆ ಸೋಡಿಯಂ ಕ್ಲೋರೈಡ್ ಅಂತೀವಿ, ಮೆಗ್ನೀಷಿಯಂ ಕ್ಲೋರೈಡ್ ಅಂತೀವಿ. ಅರ್ಥ ಆಯ್ತಾ? ಅದೇ ಸಲ್ಫ್ಯೂರಿಕ್ ಆಸಿಡ್ ಜೊತೆ ಮಿಕ್ಸ್ ಆದ್ರೆ ನೋಡ್ರಿ, SO4 ಇದೆ, ಸಲ್ಫ್ಯೂರಿಕ್ ಆಸಿಡ್ ಜೊತೆ ಮಿಕ್ಸ್ ಆದಾಗ ಏನಾಯ್ತು,
ಸಲ್ಫೇಟ್ಸ್ ಅಂತೀವಿ. ಕಾಪರ್ ಸಲ್ಫೇಟ್, ಐರನ್ ಸಲ್ಫೇಟ್ ಅಥವಾ ಫೆರಸ್ ಸಲ್ಫೇಟ್ ಅಂತೀವಿ. ಅದೇ ಕಾರ್ಬೋನಿಕ್ ಆಸಿಡ್ ಜೊತೆ ಮಿಕ್ಸ್ ಆದ್ರೆ ಏನಾಗುತ್ತೆ, ಕಾರ್ಬೋನೇಟ್ ಅಂತೀವಿ. ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್. ನೋಡಿ, ಈ ರೀತಿ ನೀವು ಅದರ ರಿಲೇಷನ್ ಏನಿದೆ ಅಂತ ನೋಡ್ಕೊಂಡ್ಬಿಟ್ರೆ ನೆನ್ಪಿಡ್ಕೊಳ್ಳೋದು ಸಹ ಬಹಳ ಅಂದ್ರೆ ಬಹಳ ಈಸಿ ಆಗುತ್ತೆ. ಈಗ ಈ ಸಾಲ್ಟ್ ಇವು ಏನು ಎಕ್ಸಾಂಪಲ್ ಕೊಟ್ಟು ಇವುಗಳ ಯೂಸ್ ಏನು ಅನ್ನೋದನ್ನು ನೋಡೋಣ. ಈ NaCl ಅನ್ನ ಕಾಮನ್ ಸಾಲ್ಟ್ ಅಥವಾ ರಾಕ್ ಸಾಲ್ಟ್ ಆಗಿ ನಾವು ಬಳಸ್ತಾ ಇರ್ತೀವಿ. ಜೊತೆಗೆ ಈ ವಾಷಿಂಗ್ ಸೋಡಾ ಅಥವಾ ಸೋಡಿಯಂ ಕಾರ್ಬೋನೇಟ್ ಇದನ್ನು ನಾವು ವಾಶ್ ಮಾಡೋದಕ್ಕೆ ಬಳಸ್ತೀವಿ. ಸೋಡಿಯಂ ಬೈಕಾರ್ಬೋನೇಟ್ ಇದನ್ನು ನಾವು ಡೈಜೆಷನ್ ರಿಲೇಟೆಡ್ ಏನಾಯ್ತು ಅಂದ್ರೆ ಓರಲ್ ಮೆಡಿಸಿನ್ ಆಗಿ ಸಹ ಪಡಿತೀವಿ. ಜೊತೆಗೆ ಬೇಕಿಂಗ್ ಸೋಡಾ, ಅಡಿಗೆ ಮಾಡೋದ್ರಲ್ಲಿ ಸೋಡಾ ಬಳಸ್ತಾರಲ್ಲ, ಇದನ್ನೇ ಬಳಸ್ತೀವಿ. ಅದನ್ನ ಬಿಟ್ಟು ಸೋಡಿಯಂ ಬೈಕಾರ್ಬೋನೇಟ್ ಯೂಸ್ ಮಾಡೋದು ಬಿಟ್ಟು ಸೋಡಿಯಂ ಕಾರ್ಬೋನೇಟ್ ಯೂಸ್ ಮಾಡಿಬಿಟ್ರೆ ಮುಗ್ದೇ ಬಿಡುತ್ತೆ. ಸೋಡಿಯಂ ಕಾರ್ಬೋನೇಟ್ ಸ್ವಚ್ಛ ಮಾಡುತ್ತೆ, ಒಳಗೆಲ್ಲ ಸ್ವಚ್ಛ ಮಾಡುತ್ತೆ. CuSO4 ಅಂದ್ರೆ ಕಾಪರ್ ಸಲ್ಫೈಡ್. ಇದು ಅಗ್ರಿಕಲ್ಚರ್ ಅಲ್ಲಿ ಬಹಳ ಯೂಸ್ ಆಗುತ್ತೆ. ಎಲ್ಲಿ ಅಂದ್ರೆ ಮುಖ್ಯವಾಗಿ ಫಂಗಸ್ ಅನ್ನ ಸಾಯಿಸೋದಕ್ಕೆ, ಟು ಕಿಲ್ ಫಂಗಸ್ ಫಂಗೈ ಇಟ್ ಇಸ್ ಯೂಸ್. ದೆನ್ ಫೆರಸ್ ಸಲ್ಫೈಡ್ ಅಥವಾ ಐರನ್ ಸಲ್ಫೈಡ್ ಇದನ್ನ ಎಲ್ಲಿ ಬಳಸ್ತಾರೆ ಅಂದ್ರೆ ನಮ್ಮ ಬಾಡಿದಲ್ಲಿ ಆಕ್ಸಿಜನ್ ಕ್ಯಾರಿಯರ್ಸ್ ಯಾವುವು, ರೆಡ್ ಬ್ಲಡ್ ಸೆಲ್ಸ್. ಅಂದ್ರೆ ಇವುಗಳ ಸಂಖ್ಯೆ ಏನಾದರೂ ಕಡಿಮೆ ಆತಂದ್ರೆ ಅನಿಮಿಯಾ ಆಗುತ್ತೆ. ಆಕ್ಸಿಜನ್ ಎಲ್ಲ ಸೆಲ್ಗೂ ಸರಿಯಾಗಿ ಮುಟ್ಟಲ್ಲ, ಮನುಷ್ಯ ಬಹಳ ವೀಕ್ ಆಗ್ತಾ ಹೋಗ್ತಾನೆ, ಬಹಳಷ್ಟು ಸೀರಿಯಸ್ ಕಾಂಪ್ಲಿಕೇಶನ್ ಆಗೋ ಚಾನ್ಸ್ ಇರುತ್ತೆ, ಹೆಲ್ತ್ಗೆ ಬಹಳ ತೊಂದರೆ ಆಗುತ್ತೆ ಅಂತ ಎಲ್ಲ ನೋಡಿದ್ವಿ. ಅಂತಹ ಸಮಸ್ಯೆ ಇದ್ದಾಗ ಈ ಫೆರಸ್ ಸಲ್ಫೈಟ್ ಅನ್ನ ಕೊಡ್ತಾರೆ ಟು ಟ್ರೀಟ್ ಅನಿಮಿಯಾ. ದಿಸ್ FeSO4 ಫೆರಸ್ ಸಲ್ಫೈಟ್ ಈಸ್ ಯೂಸ್ಡ್. ಸ್ನೇಹಿತರೆ, ಇವೆರಡರಲ್ಲೂ ಸಹ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಯಾವ ರೀತಿ ಕಲ್ತ್ವಿ, ಅದೇ ರೀತಿ ಸಾಲ್ಟ್ ನಲ್ಲೂ ಸಹ ಕ್ಯಾರೆಕ್ಟರಿಸ್ಟಿಕ್ ಅನ್ನ ಕಲಿಯೋಣ. ಇಲ್ಲಿ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ ನೋಡಿದಂತೆ ಇದು ಸೋರ್ ಇತ್ತು, ಇದು ಬಿಟರ್ ಇತ್ತು ಅಂದ್ವಿ. ಇದು ಸಾಲ್ಟಿನೇ ಇರುತ್ತೆ. ನೆಕ್ಸ್ಟ್, ಸಾಲ್ಟ್ಸ್ ಆರ್ ಅಯಾನಿಕ್ ಇನ್ ನೇಚರ್. ಅವು ಬಹಳಷ್ಟು ಅಯಾನ್ಗಳನ್ನ ಹೊಂದಿರ್ತವೆ. ವೆನ್ ಸಾಲ್ಟ್ಸ್ ಆರ್ ಡಿಸಾಲ್ವ್ಡ್ ಇನ್ ವಾಟರ್ ದೇ ರೆಡಿಲಿ ರಿಲೀಸ್ ಅಯಾನ್ಸ್. ಅವು ಅಯಾನ್ಗಳನ್ನ ರಿಲೀಸ್ ಮಾಡುತ್ತೆ ಸಾಲ್ಟ್ ಯಾವಾಗ ನೀರಿನಲ್ಲಿ ಡಿಸಾಲ್ವ್ ಮಾಡಿದಾಗ. ನೆಕ್ಸ್ಟ್, salt do not conduct electricity, but when salt is in aqueous solution, means when salt is dissolved in water, they conduct electricity. ಸ್ನೇಹಿತರೆ, ಈಗ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಸಾಲ್ಟ್ ಬಗ್ಗೆ ನೋಡೋಣ. ಸಾಲ್ಟ್ ಇಸ್ ಫೌಂಡ್ ಮೇನ್ಲಿ ಇನ್ ಸಾಲಿಡ್ ಸ್ಟೇಟ್. ಒಂದನೇ ಪ್ರಾಪರ್ಟಿ. ಎರಡನೇ ಪ್ರಾಪರ್ಟಿ ಏನು, ಸಾಲಿಡ್ ಸ್ಟೇಟ್ ನಲ್ಲಿ ಇದ್ರೂ ಸಹ ಇಟ್ ಈಸ್ ಸಾಲ್ಯುಬಲ್ ಇನ್ ವಾಟರ್. ನೀರಿನಲ್ಲಿ ಏನಾಗುತ್ತೆ, ಮಿಕ್ಸ್ ಆಗುತ್ತೆ. ಸಾಲ್ಟ್ಸ್ ಹ್ಯಾವ್ ವೆರಿ ಹೈ ಬಾಯ್ಲಿಂಗ್ ಆಸ್ ವೆಲ್ ಆಸ್ ಮೆಲ್ಟಿಂಗ್ ಪಾಯಿಂಟ್. ಇದು ಕುದಿಯುವ ಬಿಂದು ಆಗಿರ್ಲಿ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಗಿರ್ಲಿ, ಮೆಲ್ಟಿಂಗ್ ಪಾಯಿಂಟ್ ಕರಗುವ ಬಿಂದು ಆಗಿರ್ಲಿ, ಬಹಳ ಅಂದ್ರೆ ಬಹಳ ಹೆಚ್ಚಿರುತ್ತೆ. ವೆನ್ ಸಾಲ್ಟ್ ಇಸ್ ದೇರ್ ಇನ್ ದ ಅಕ್ವಸ್ ಸೊಲ್ಯೂಷನ್ ಆಸ್ ದೇರ್ ಆರ್ ಅಯಾನ್ಸ್. ಈ ಅಕ್ವಸ್ ಅಂದ್ರೆ ನೀರಿನ ಜೊತೆ ಇರುವಂತಹ ಸೊಲ್ಯೂಷನ್ ನಲ್ಲಿ ಈ ಸಾಲ್ಟ್ ಇದ್ದಾಗ ಅದು ಅದರಲ್ಲಿರುವಂತ ಅಯಾನ್ಸ್ ಗಳ ಪ್ರೆಸೆನ್ಸ್ ಇಂದ ಏನಾಗುತ್ತೆ, ಎಲೆಕ್ಟ್ರಿಸಿಟಿಯನ್ನ ಕಂಡಕ್ಟ್ ಮಾಡುತ್ತೆ. ದ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಇನ್ ಸಾಲ್ಟ್ ಸೊಲ್ಯೂಷನ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಕ್ಯಾಟಯಾನ್. ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ದೇ ಆರ್ ಕಾಲ್ಡ್ ಆಸ್ ಆನಯಾನ್ಸ್. ಈಗ NaCl ಅನ್ನ ಎಕ್ಸಾಂಪಲ್ ತಗೊಂಡ್ರೆ ಇಲ್ಲಿರುವಂತ ಸೋಡಿಯಂ ಇದು ಪ್ಲಸ್ ನಲ್ಲಿರುತ್ತೆ, Na ಪ್ಲಸ್ ಅದು, ಹಾಗಾಗಿ Na ಪ್ಲಸ್ ಇದೇನಿದು ಪಾಸಿಟಿವ್ಲಿ ಚಾರ್ಜ್ಡ್ ಇಲ್ಲಿರುವಂತ ಕ್ಯಾಟಯಾನ್. ಇಲ್ಲಿರುವಂತ Cl ಇದು ಮೈನಸ್ ನಲ್ಲಿರುತ್ತೆ, ಹಾಗಾಗಿ ಇದು ನೆಗೆಟಿವ್ ಚಾರ್ಜ್ಡ್ ಅಯಾನ್, ಇದು ಆನಯಾನ್. ಇನ್ ರೆಸ್ಪೆಕ್ಟ್ ಆಫ್ ಸಾಲ್ಟ್ ಹೇಳ್ತಾ ಇರೋದು ನಾನು. ಸ್ನೇಹಿತರೆ, ನಮಗಷ್ಟೇ ಫ್ಯಾಮಿಲಿ ಇಲ್ಲ, ಸಾಲ್ಟ್ಸ್ಗೂ ಸಹ ಫ್ಯಾಮಿಲಿ ಇದಾವೆ. ಈಗ ಒಂದು ಮನೆಯಲ್ಲಿರುವಂತವ್ರು ಒಂದೇ ರೀತಿಯ ಕಲ್ಚರ್ ಅನ್ನ, ರಿಲಿಜನ್ ಅನ್ನ ಅಥವಾ ಎಲ್ಲ ಸಿಮಿಲಾರಿಟಿಯನ್ನ ಫಾಲೋ ಮಾಡ್ತಾ ಇರುವಂತ ಜನ, ಹೌದಾ? ಅದೇ ರೀತಿ ಫ್ಯಾಮಿಲಿ ಆಫ್ ಸಾಲ್ಟ್ ಅಂದ್ರೆ ಸಾಲ್ಟ್ಸ್ ವಿಚ್ ಆರ್ ಹ್ಯಾವಿಂಗ್ ಸೇಮ್ ಪಾಸಿಟಿವ್ ಅಯಾನ್ ಆರ್ ಸೇಮ್ ನೆಗೆಟಿವ್ ಅಯಾನ್. ಆ ರೀತಿ ಇರುವಂತಹ ಅಂದ್ರೆ ಸೇಮ್ ಪಾಸಿಟಿವ್ ಅಯಾನ್ ಆದ್ರೂ ಇರ್ಲಿ ಅಥವಾ ಸೇಮ್ ನೆಗೆಟಿವ್ ಅಯಾನ್ ಆದ್ರೂ ಇರ್ಲಿ, ಆ ರೀತಿ ಇರುವಂತಹ ಸಾಲ್ಟ್ಸ್ ಏನಂತೀವಿ ನಾವು, ಅವು ಒಂದು ಫ್ಯಾಮಿಲಿಯಲ್ಲಿ ಇದಾವೆ. ದೇ ಬಿಲಾಂಗ್ ಟು ಒನ್ ಫ್ಯಾಮಿಲಿ, ಸಾಲ್ಟ್ಸ್ ಆಫ್ ಸೇಮ್ ಫ್ಯಾಮಿಲಿ. ಅರ್ಥ ಆಯ್ತಾ? ಈಗ ಇದಕ್ಕೆ ಎಕ್ಸಾಂಪಲ್ ಬೇಕಂದ್ರೆ ಇಲ್ಲೇ ಬರ್ತಿದ್ವಿ ನೋಡಿ. ಇಲ್ಲಿ ಸೋಡಿಯಂ ಬಂತ, ಇಲ್ಲಿ ಸಹ ಸೋಡಿಯಂ, ಇಲ್ಲಿ ಸಹ ಸೋಡಿಯಂ. ನೋಡ್ರಿ, Na ಸೋಡಿಯಂ ಏನಿರುತ್ತೆ, ಪಾಸಿಟಿವ್ ಇರುತ್ತೆ ಅಂತ ಹೇಳಿದೆ. ಈ ಮೂರು ಸಾಲ್ಟ್ ಸಹ ಏನು, ದೀಸ್ ಆರ್ ಎಕ್ಸಾಂಪಲ್ ಫಾರ್ ಸಾಲ್ಟ್ ಫ್ಯಾಮಿಲಿ, ಆರ್ ದೇ ಬಿಲಾಂಗ್ ಟು ಸೇಮ್ ಸಾಲ್ಟ್ ಬಿಕಾಸ್ ದೇ ಹ್ಯಾವ್ ಸೇಮ್ ಸೋಡಿಯಂ ಅಥವಾ ಪಾಸಿಟಿವ್ ಅಯಾನ್. ಇವೆಲ್ಲದ್ರೂ ಸಹ ನೆಗೆಟಿವ್ ಅಯಾನ್ ಬೇರೆ ಇದ್ರೂ ಸಹ ಪಾಸಿಟಿವ್ ಅಯಾನ್ ಸೇಮ್ ಇದೆ, ಹಾಗಾಗಿ ದೇ ಬಿಲಾಂಗ್ ಟು ಸೇಮ್ ಫ್ಯಾಮಿಲಿ ಆಫ್ ಸಾಲ್ಟ್ಸ್. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಸಾಲ್ಟ್ ನಲ್ಲಿ 3 ಟೈಪ್ಸ್ ಆಫ್ ಸಾಲ್ಟ್ಸ್ ಇದಾವೆ. ಅವು ಯಾವ ಅಂದ್ರೆ, ಒಂದು ಆಸಿಡಿಕ್ ಸಾಲ್ಟ್, ಇನ್ನೊಂದು ಬೇಸಿಕ್ ಸಾಲ್ಟ್, ಮತ್ತೊಂದು ನ್ಯೂಟ್ರಲ್ ಸಾಲ್ಟ್. ನ್ಯೂಟ್ರಲ್ ಸಾಲ್ಟ್ ನಾವು ಮನೆಯಲ್ಲೂ ಸಹ ಬಳಸುವಂಥದ್ದು.
ಅಡಿಗೆಗೆ. ಈಗ ಆಸಿಡಿಕ್ ಸಾಲ್ಟ್ ಅಂದ್ರೇನು, ಬೇಸಿಕ್ ಸಾಲ್ಟ್ ಅಂದ್ರೇನು, ನ್ಯೂಟ್ರಲ್ ಸಾಲ್ಟ್ ಅಂದ್ರೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಆಸಿಡಿಕ್ ಸಾಲ್ಟ್ ಅಂದ್ರೆ ಈ ಸಾಲ್ಟ್ ಪ್ರೊಡಕ್ಷನ್ ಹೇಗಾಗುತ್ತೆ? ಸಾಲ್ಟ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ರಿಯಾಕ್ಷನ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್. ಸ್ಟ್ರಾಂಗ್ ಆಸಿಡ್, ವೀಕ್ ಬೇಸ್ ರಿಯಾಕ್ಷನ್ ಆಯ್ತು ಅಂದ್ರೆ ಅಲ್ಲಿ ಪ್ರೊಡ್ಯೂಸ್ ಆಗುವಂತ ಸಾಲ್ಟ್ ನಲ್ಲಿ ಯಾವ ಕಂಟೆಂಟ್ ಹೆಚ್ಚಿರುತ್ತೆ? ಆಸಿಡ್ ಕಂಟೆಂಟ್ ಹೆಚ್ಚಿರುತ್ತೆ. ಹಾಗಾಗಿ ಅದೇನದು ಆಸಿಡಿಕ್ ಸಾಲ್ಟ್. ಸಾಲ್ಟ್ ಪ್ರೊಡ್ಯೂಸ್ಡ್ ಬೈ ದ reaction between strong acids and weak base. Such salts are known as acidic salts. ಇವುಗಳ pH ಏನಿರುತ್ತೆ? 7 ಕಿಂತ ಕಡಿಮೆ ಇರುತ್ತೆ. pH ಅಂದ್ರೆ ಏನು ಅನ್ನೋದನ್ನ ಈಗ ಮುಂದೆ ಬರ್ತೀವಿ, ಅದನ್ನ ಅರ್ಥ ಮಾಡ್ಕೊಂತೀವಿ. ಇದರಲ್ಲಿರುವಂತ ಆಸಿಡ್ ಕಂಟೆಂಟ್ ಬಹಳ ಅಂದ್ರೆ ಬಹಳ ಹೆಚ್ಚಿರುತ್ತೆ. ಅಮೋನಿಯಂ ಕ್ಲೋರೈಡ್ ಇದಕ್ಕೊಂದು ಎಕ್ಸಾಂಪಲ್. ಬೇಸಿಕ್ ಸಾಲ್ಟ್ ಅಂದ್ರೇನು? ಇಟ್ ಇಸ್ ಅ ಸಾಲ್ಟ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ಸ್ಟ್ರಾಂಗ್ ಬೇಸ್ ಅಂಡ್ ವೀಕ್ ಆಸಿಡ್. ಸ್ಟ್ರಾಂಗ್ ಬೇಸ್ ಮತ್ತು ವೀಕ್ ಇರುವಂತ ಆಸಿಡ್ ಮಧ್ಯೆ ರಿಯಾಕ್ಷನ್ ಆದಾಗ ಅಡ್ಯೂಸ್ ಆಗುವಂತ ಸಾಲ್ಟ್. ಇದು ಏನದು? ಬೇಸಿಕ್ ಸಾಲ್ಟ್. ಇದರಲ್ಲಿ ಬೇಸಿಕ್ ಕಂಟೆಂಟ್ ಬಹಳ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ ಏನಂದ್ರೆ ಸೋಡಿಯಂ ಕಾರ್ಬೊನೇಟ್. ಸೋಡಿಯಂ ಕಾರ್ಬೊನೇಟ್ Na2CO3 ಇದು ಬೇಸಿಕ್ ಸಾಲ್ಟ್ಗೆ ಎಕ್ಸಾಂಪಲ್. ಈಗ ಆಸಿಡ್ನು ಸ್ಟ್ರಾಂಗ್ ಆಗಿ ಇತ್ತು, ಬೇಸ್ನು ಸ್ಟ್ರಾಂಗ್ ಆಗಿ ಇತ್ತು. ಅಂತ ಸಿಚುವೇಶನ್ ಅಲ್ಲಿ ಅಥವಾ ಎರಡು ವೀಕ್ ಆಗಿ ಇದ್ವು ಅಂತ ಸಿಚುವೇಶನ್ ಅಲ್ಲಿ ಅದೆಲ್ಲಕ್ಕಿಂತ ಮುಖ್ಯ ಏನಂದ್ರೆ ವೆನ್ ಆಸಿಡ್ಸ್ ಅಂಡ್ ಬೇಸಸ್ ಬೋತ್ ಆರ್ ಸ್ಟ್ರಾಂಗ್. If both react, then the salt which is produced due to that reaction, that is called as neutral salt. Acidic ನಲ್ಲಿ ಆಸಿಡ್ 7 ಅಷ್ಟಿತ್ತು, ಇದು ಬೇಸ್ ಬರೀ 1 ಅಷ್ಟಿತ್ತು ಅಂದ್ರೆ 6 ಮೋರ್ ಪವರ್ಫುಲ್ ಇದೆ ಆಸಿಡ್. ಅದೇ ಬೇಸಿಕ್ ನಲ್ಲಿ ಇದು ಬಹಳ ಹೆಚ್ಚಿಗೆ ಇದು ಕಡಿಮೆ ಇತ್ತಂದ್ರೆ ಇದು ಬೇಸ್ ಇಂದ ಕಂಟೆಂಟ್ ಹೆಚ್ಚಿಗೆ. ಹಾಗಾಗಿ ಅದನ್ನೇನಂತೀವಿ? ಬೇಸಿಕ್ ಸಾಲ್ಟ್ ಅಂತೀವಿ. ಈಗ ಎರಡೂ ಸಹ ಈಕ್ವಲ್ ಎನರ್ಜಿಯಿಂದ ಬಂದಾಗ ಏನಾಯ್ತು? ನ್ಯೂಟ್ರಲ್ ಎಫೆಕ್ಟ್ ಆಯ್ತು. ಅರ್ಥ ಆಯ್ತಾ? ಅದನ್ನೇನಂತೀವಿ? ನ್ಯೂಟ್ರಲ್ ಸಾಲ್ಟ್ ಅಂತೀವಿ. ನ್ಯೂಟ್ರಲ್ ಸಾಲ್ಟ್ಗೆ ಎಕ್ಸಾಂಪಲ್ ಏನಂದ್ರೆ ನಮ್ಮ ಸೋಡಿಯಂ ಕ್ಲೋರೈಡ್ NaCl ಇದು ನ್ಯೂಟ್ರಲ್ ಸಾಲ್ಟ್ಗೆ ಎಕ್ಸಾಂಪಲ್. ಸ್ನೇಹಿತರೆ, ಈ ಸಾಲ್ಟ್ಗಳ ಕೆಮಿಕಲ್ ಫಾರ್ಮುಲಾವನ್ನು ಬರೆಯೋದು ಜೊತೆಗೆ ಅದರಲ್ಲಿರುವಂತ ಆಸಿಡಿಕ್ ಕಂಟೆಂಟ್ ಯಾವುದು, ಬೇಸಿಕ್ ಕಂಟೆಂಟ್ ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡೋದು ಇದು ಸಹ ಬಹಳ ಮುಖ್ಯ. ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ ಕಲಿತಾ ಹೋಗಿ. ಜೊತೆಯಲ್ಲಿ ನೋಟ್ಸ್ ಮಾಡ್ತಿರಲ್ಲ ಅದರಲ್ಲಿ ಇಂಥವುಗಳ ಬಗ್ಗೆ ಹೆಚ್ಚು ಇನ್ಫಾರ್ಮೇಶನ್ ಅನ್ನು ನೀವು ಇಟ್ಕೊಂಡಿರಿ. ಅಕಸ್ಮಾತ್ ನಿಮಗೇನಾದ್ರೂ ಈ ರೀತಿ ಮಾಹಿತಿ ಇರುವಂತ ನೋಟ್ಸೇ ಬೇಕಂದ್ರೆ ನಾನು ಸಹ ಪ್ರಿಪೇರ್ ಮಾಡಿದ್ದೀನಿ, ಅದನ್ನು ಸಹ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ತಗೋಬಹುದು. ಸ್ನೇಹಿತರೆ, ಇವುಗಳನ್ನೆಲ್ಲ ಕಲಿತ ನಂತರ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು? ಇಂಡಿಕೇಟರ್ಸ್. ಇಂಡಿಕೇಟರ್ ಅಂತ ನಾವೇನ್ ನೋಡ್ತೀವಿ? ಕಾರಿಗೆ, ಬೈಕಿಗೆ ಇಂಡಿಕೇಟರ್ ಇರ್ತವೆ ಆ ಕಡೆ ಈ ಕಡೆ. ಅವುಗಳನ್ನು ಯಾಕೆ ಇಂಡಿಕೇಟರ್ ಅಂತಾರೆ? ದೀಸ್ ಲೈಟ್ ಇಂಡಿಕೇಟರ್ಸ್ ದೇ ಇಂಡಿಕೇಟ್ ಇನ್ ವಿಚ್ ಡೈರೆಕ್ಷನ್ ದಟ್ ವೆಹಿಕಲ್ ಈಸ್ ಗೋಯಿಂಗ್ ಟು ಮೂವ್. ಸರಿ, ಏನಾದ್ರೂ ನಾವು ಇಂಡಿಕೇಟರ್ ಆನ್ ಮಾಡಿದ್ರೆ ಗಾಡಿ ಆ ಕಡೆ ತಿರುಗುತ್ತೆ ಅಂತ ನಾವು ಮುಂದೆ ಗಾಡಿ ಓಡಿಸ್ತಿರ್ತೀವಿ ಅಂದ್ರೆ ಮುಂದೆ ಹೋಗ್ತಿರೋ ಗಾಡಿಯ ಸಿಗ್ನಲ್ ಸಹ ನಾವು ಅಂದ್ರೆ ಇಂಡಿಕೇಟರ್ ಸಹ ನೋಡಿ ಓಡಿಸ್ಬೇಕು. ಬಿಕಾಸ್ ದೋಸ್ ಇಂಡಿಕೇಟರ್ಸ್ ಇಂಡಿಕೇಟ್ ಅಂದ್ರೆ ಹೇಳ್ತವೆ ನಮಗೆ ಅದು ಯಾವ ಕಡೆ ಹೋಗ್ತಾ ಇದೆ ಅಂತ. ಅದೇ ರೀತಿ ಇಲ್ಲಿ ಸಹ ಇಂಡಿಕೇಟರ್ಸ್ ಅಂದ್ರೆ ಏನು ಅಂದ್ರೆ ಇಂಡಿಕೇಟರ್ಸ್ ಆರ್ ದ ಡೈಸ್ ಆರ್ ಸಬ್ಸ್ಟೆನ್ಸಸ್ ವಿಚ್ ಇಂಡಿಕೇಟ್ ದ ಆಸಿಡಿಕ್ ಆರ್ ಬೇಸಿಕ್ ನೇಚರ್ ಆಫ್ ದ ಸಬ್ಸ್ಟೆನ್ಸ್. ಯಾವುದೇ ಸಬ್ಸ್ಟೆನ್ಸ್ ನಲ್ಲಿರುವಂತ ಆಸಿಡಿಕ್ ಅಥವಾ ಬೇಸಿಕ್ ನೇಚರ್ ಅನ್ನ ಐಡೆಂಟಿಫೈ ಮಾಡುವಂತದ್ದು ಏನಂತೀವಿ ನಾವು? ಅಂತ ಸಬ್ಸ್ಟೆನ್ಸ್ ಏನಂತೀವಿ? ಇಂಡಿಕೇಟರ್ ಅಂತೀವಿ. ಅರ್ಥ ಆಯ್ತಾ? ಇದನ್ನ ಏನಂತಾರೆ? ಆಸಿಡ್ ಬೇಸ್ ಇಂಡಿಕೇಟರ್ ಅಂತ ಸಹ ಅಂತಾರೆ. ಸ್ನೇಹಿತರೆ, ಇನ್ನೊಂದು ಕ್ವಶನ್ ಬರ್ಬೋದು. ಯಾಕಂದ್ರೆ ಈ ಇಂಡಿಕೇಟರ್ಸ್ ನ ಇಂಪಾರ್ಟೆನ್ಸ್ ಏನು, ಇದನ್ನ ಯಾಕೆ ಸ್ಟಡಿ ಮಾಡ್ಬೇಕು ಅಂತ. ಯಾಕಂದ್ರೆ ಆಸಿಡ್ಸ್ ಎಲ್ಲ ಸೋರ್ ಇರ್ತವೆ, ಹುಳಿ ಇರ್ತವೆ, ಬೇಸ್ ಎಲ್ಲ ಬಿಟರ್ ಇರ್ತವೆ, ಕಹಿ ಇರ್ತವೆ ಅಂತ ಗೊತ್ತಾಗುತ್ತಲ್ಲ. ಮತ್ತೆ ಯಾಕೆ ಇಂಡಿಕೇಟರ್ಸ್ ಬೇಕು ಅಂದ್ರೆ ಎಲ್ಲದನ್ನೂ ಸಹ ಟೇಸ್ಟ್ ನೋಡಿ ಗೊತ್ತಿರಕ್ಕಾಗಲ್ಲ. ಅಲ್ಲೇನೋ ಸಲ್ಫ್ಯೂರಿಕ್ ಆಸಿಡ್ ಇತ್ತು ಅಥವಾ ಸ್ಟ್ರಾಂಗ್ ಆಸಿಡ್ ಯಾವುದೋ ಇತ್ತು, ಅಂತ ಆಸಿಡ್ನ ನೀವು ಟೇಸ್ಟ್ ನೋಡಿ ಕಂಡುಹಿಡಿಯೋಕೆ ಹೋಗ್ಬಿಟ್ರೆ ಸೀರಿಯಸ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ವಿ ಕ್ಯಾನ್ ನಾಟ್ ಯೂಸ್ ದ ಟೇಸ್ಟ್ ಓನ್ಲಿ ಟು ಇಂಡಿಕೇಟ್ ಆರ್ ಐಡೆಂಟಿಫೈ ವೆದರ್ ದ ಸಬ್ಸ್ಟೆನ್ಸ್ ಇಸ್ ಬೇಸಿಕ್ ಆರ್ ಆಸಿಡಿಕ್. ಬಿಕಾಸ್ ಆಫ್ ದಟ್ ಓನ್ಲಿ ವಿ ನೀಡ್ ಸಮ್ ಇಂಡಿಕೇಟರ್ಸ್. Without tasting them also we can identify by using such indicators. ಈ ಇಂಡಿಕೇಟರ್ಸ್ ನಲ್ಲಿ ಮೇನ್ಲಿ 3 ಟೈಪ್ಸ್ ಆಫ್ ಇಂಡಿಕೇಟರ್ಸ್ ಇದಾವೆ. ವಾಟ್ ಆರ್ ದ 3 ಮೇನ್ ಟೈಪ್ಸ್ ಆಫ್ ಇಂಡಿಕೇಟರ್ಸ್? ಸಮ್ ಇಂಡಿಕೇಟರ್ಸ್ ವಿಚ್ ಇಂಡಿಕೇಟ್ ದ ಪ್ರೆಸೆನ್ಸ್ ಆಫ್ ಆಸಿಡ್ ಆರ್ ಬೇಸಿಕ್ ಕಂಟೆಂಟ್ ಬೈ ಚೇಂಜಿಂಗ್ ದೇರ್ ಕಲರ್ಸ್. ಒಂದಿಷ್ಟು ಕಲರ್ ಚೇಂಜ್ ಮಾಡೋದ್ರ ಮೂಲಕ ಏನ್ ಮಾಡ್ತವೆ? ಆಸಿಡ್ ಇದೆನೋ ಬೇಸ್ ಇದೆನೋ ಅನ್ನೋದನ್ನ ತೋರಿಸ್ತವೆ. ಎರಡನೇದು ಏನಂದ್ರೆ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತಾರೆ. ಅವು ಏನ್ ಮಾಡ್ತವೆ? ಸ್ಮೆಲ್ ಅನ್ನ ಚೇಂಜ್ ಮಾಡೋದ್ರ ಮೂಲಕ ಆಸಿಡ್ ಅಥವಾ ಬೇಸ್ ಅನ್ನ ಪ್ರೆಸೆನ್ಸ್ ಅನ್ನ ತೋರಿಸ್ತವೆ. ಇನ್ನೊಂದು ಏನಂದ್ರೆ ಯೂನಿವರ್ಸಲ್ ಇಂಡಿಕೇಟರ್ಸ್. ಇವು
ಕೇವಲ ಆಸಿಡ್ ಅಥವಾ ಬೇಸಿಕ್ ಕಂಟೆಂಟ್ ಅನ್ನ ಐಡೆಂಟಿಫೈ ಮಾಡೋದು ಅಷ್ಟೇ ಅಲ್ಲ, ಎಷ್ಟರ ಮಟ್ಟಿಗೆ ಆಸಿಡ್ ಕಂಟೆಂಟ್ ಇದೆ, ಆಸಿಡಿಕ್ ಇದೆ, ಎಷ್ಟರ ಮಟ್ಟಿಗೆ ಬೇಸಿಕ್ ಇದೆ ಅನ್ನೋದನ್ನು ಸಹ ಐಡೆಂಟಿಫೈ ಮಾಡುವಂತ ಕೆಪಾಸಿಟಿ ಯಾವುದಕ್ಕಿದೆನೋ ಅದನ್ನಂತೀವಿ ಯೂನಿವರ್ಸಲ್ ಇಂಡಿಕೇಟರ್ಸ್ ಅಂತೀವಿ. ಬನ್ನಿ ಸ್ನೇಹಿತರೆ, ಮೊದಲು ನಾವೀಗ ನಾರ್ಮಲ್ ಇಂಡಿಕೇಟರ್ಸ್ ಅಂದ್ರೆ ಕಲರ್ ಚೇಂಜ್ ಮಾಡೋದ್ರ ಮೂಲಕ ಆಸಿಡ್ ಅಥವಾ ಬೇಸ್ ಅನ್ನ ಐಡೆಂಟಿಫೈ ಮಾಡುವಂಥದ್ದು, ಇಂಡಿಕೇಟ್ ಮಾಡುವಂತಹ ಸಬ್ಸ್ಟೆನ್ಸಸ್ ಅವುಗಳ ಬಗ್ಗೆ ನೋಡೋಣ. ಇಲ್ಲಿ ನೀವು ಮನೇಲಿ ಸಿಗುವಂತ ಒಂದು ವಸ್ತು ನೋಡ್ಬೋದು. ಏನಂದ್ರೆ ಒಂದು ಅರಿಶಿಣ ಪುಡಿ ಇರುತ್ತಲ್ಲ, ಟರ್ಮರಿಕ್ ಪೌಡರ್, ಅದ್ರ ಜೊತೆ ಸ್ವಲ್ಪ ಸುಣ್ಣ ಮಿಕ್ಸ್ ಮಾಡಿ ಮನೇಲಿ ಯಾವ್ದು ಅಡಿಕೆ ಲೇಖಂತ ಕೇಳಿ, ಇಲ್ಲ ಅಂದ್ರೆ ಪಾನ್ ಶಾಪ್ನಾಗ ಇಸ್ಕೊಂಡು ಸುಣ್ಣ ಮಿಕ್ಸ್ ಮಾಡಿ ಹಿಂಗೊಂದು ನೀವೇನಾದ್ರೂ ಇದನ್ನ ಮುಂದೆ ಹಿಡಿದ್ರೆ ಏನಾಗುತ್ತೆ, ಇದು ಕಂಪ್ಲೀಟ್ ಆಗಿ ರೆಡ್ ಆಗಿಬಿಡುತ್ತೆ. ಅರಿಶಿಣದ ಬಣ್ಣ ಎಲ್ಲೋ, ಬಟ್ ಇಟ್ ಟರ್ನ್ಸ್ ಟು ರೆಡ್ ವೆನ್ ಇಟ್ ಈಸ್ ಮಿಕ್ಸ್ಡ್ ವಿತ್ ಸುಣ್ಣ. ಅಂದ್ರೆ ಈ ಸುಣ್ಣ ಜೊತೆ ಮಿಕ್ಸ್ ಆದಾಗ ಏನಾಯ್ತು, ಇದು ರೆಡ್ ಕಲರಿಗೆ ಬಂತು. ಈ ಸುಣ್ಣ ಏನಿದು, ಇದು ಬೇಸಿಕ್ ಇನ್ ನೇಚರ್. ಇದು ಬೇಸಿಕ್ ಆಗಿರೋದ್ರಿಂದ ಈ ಟರ್ಮರಿಕ್ ಏನ್ ಮಾಡುತ್ತೆ, ವೆನ್ ಎವರ್ ಇಟ್ ಈಸ್ ಮಿಕ್ಸ್ಡ್ ವಿತ್ ಬೇಸ್ ದೆನ್ ಇಟ್ ಟರ್ನ್ಸ್ ಟು ರೆಡ್. ಅಂದ್ರೆ ಇದು ಇಂಡಿಕೇಟ್ ಮಾಡ್ತಾ ಈ ಸುಣ್ಣ ಅನ್ನೋದು ಬೇಸಿಕ್ ಇದು ಅಂತ ಇಂಡಿಕೇಟ್ ಮಾಡ್ತು. ಈ ಸುಣ್ಣದ ಜೊತೆ ಅಲ್ಲ, ಯಾವ್ದ್ರ ಬೇಸ್ ಜೊತೆ ಮಿಕ್ಸ್ ಮಾಡಿದಾಗ ರೆಡ್ ಕಲರ್ಗೆ ತಿರುಗುತ್ತೆ ನೋಡ್ರಿ. ಇಂಡಿಕೇಟ್ ಮಾಡ್ತಾ ಇಂಡಿಕೇಟರ್ ಇದು. ಅದೇ ರೀತಿ ನೆಕ್ಸ್ಟ್ ಇಂಪಾರ್ಟೆಂಟ್ ಇಂಡಿಕೇಟರ್ ಯಾವುದು ಅಂದ್ರೆ ಬಹಳ ಬಳಸುವಂಥದ್ದು. ಯಾವಾಗಲಾದ್ರೂ ಆಸಿಡ್ ಮತ್ತು ಬೇಸಸ್ ಇದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ ಅಂದ್ರೆ ದೆನ್ ದೇರ್ ವಿಲ್ ಬಿ ದ ಪ್ರೆಸೆನ್ಸ್ ಆಫ್ ಒನ್ ಇಂಪಾರ್ಟೆಂಟ್ ಇಂಡಿಕೇಟರ್ ಬೈ ನೇಮ್ ಲಿಟ್ಮಸ್. ಲಿಟ್ಮಸ್ ಪೇಪರ್ ಗಳನ್ನ ಬಳಸ್ತೀವಿ. ಲಿಟ್ಮಸ್ ಆಕ್ಚುಲಿ ಲಿಟ್ಮಸ್ ಸೊಲ್ಯೂಷನ್ ಈಸ್ ನ್ಯಾಚುರಲಿ ಅಕರಿಂಗ್ ಸಬ್ಸ್ಟೆನ್ಸ್. ಇದು ಲೈಕನ್ಸ್ ಅಥವಾ ಲಿಚನ್ಸ್ ಅಂತಾರೆ. ಓಕೆ, ಆ ರೀತಿ ಇರುವಂತಹ ಒಂದು ಪ್ಲಾಂಟ್ ಇಂದ ತಗೊಂಡಿರುವಂತಹ ಪ್ರಾಡಕ್ಟ್ ಇದು. ಇದು ಆಕ್ಚುಲಿ ನ್ಯಾಚುರಲ್ ಆಗಿ ನೇಚರ್ ನಲ್ಲಿ ಬೆಳೀತಿರ್ಬೇಕಾದ್ರೆ ಅಲ್ಲಿ ಆಸಿಡ್ ಕಂಟೆಂಟ್ ಬಹಳ ಆಗಿದೆ, ಪೊಲ್ಯೂಷನ್ ಬಹಳ ಆಗಿದೆ ಅಂದಾಗ ಅಲ್ಲಿ ಸಹ ಕಲರ್ ಚೇಂಜ್ ಮಾಡುತ್ತೆ. ನ್ಯಾಚುರಲ್ ಇಂಡಿಕೇಟರ್ ಇದು. ಅದನ್ನ ಯೂಸ್ ಮಾಡ್ಕೊಂಡು ಲಿಟ್ಮಸ್ ಪೇಪರ್ ಅನ್ನ ರೆಡಿ ಮಾಡ್ತಾರೆ. ದೇರ್ ಆರ್ ಟೂ ಟೈಪ್ಸ್ ಆಫ್ ಲಿಟ್ಮಸ್. ಒನ್ ಈಸ್ ಬ್ಲೂ ಲಿಟ್ಮಸ್, ಅನದರ್ ಒನ್ ಈಸ್ ರೆಡ್ ಲಿಟ್ಮಸ್. ಈಗಾಗಲೇ ಕಲ್ತಿರೋ ಅಂತೆ ಆಸಿಡ್ ನಲ್ಲಿ ಲಿಟ್ಮಸ್ ಪೇಪರ್ ನ ಇಟ್ಟಾಗ ಏನಾಗುತ್ತೆ, ಬ್ಲೂ ಇಂದ ರೆಡ್ ಟರ್ನ್ ಆಗುತ್ತೆ. ಅದೇ ಬೇಸ್ ನಲ್ಲಿ ರೆಡ್ ಇಂದ ಬ್ಲೂಗೆ ಟರ್ನ್ ಆಗುತ್ತೆ. ಆ ಮೂಲಕ ನಾವು ಇದು ಆಸಿಡ್ ಅಥವಾ ಬೇಸ್ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ನೇಹಿತರೆ, ಈಗ ಒಂದೊಂದಾಗಿ ಈ ಕ್ಲಾಸಿಫಿಕೇಶನ್ ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಕ್ಲಾಸಿಫಿಕೇಶನ್ ಏನು ಅಂದ್ರೆ, ಈ ಕಲರ್ ಚೇಂಜ್ ಮಾಡೋದ್ರಲ್ಲೇ ಎರಡು ರೀತಿ ಇದಾವೆ, ಸಿಂಥೆಟಿಕ್ ಮತ್ತು ನ್ಯಾಚುರಲ್. ನೇಚರ್ ನಲ್ಲೇ ನ್ಯಾಚುರಲ್ ಆಗಿ ಅದು ಸಿಗ್ತಾ ಇತ್ತಂದ್ರೆ ಅದನ್ನ ನಾವು ನ್ಯಾಚುರಲ್ ಇಂಡಿಕೇಟರ್ ಅಂತೀವಿ. ಎಕ್ಸಾಂಪಲ್ ಲಿಟ್ಮಸ್ ಸೊಲ್ಯೂಷನ್ ಮತ್ತು ಟರ್ಮರಿಕ್. ಅದೇ ರೀತಿ ಮ್ಯಾನ್ ಮೇಡ್ ಇಂಡಿಕೇಟರ್ಸ್ ಆರ್ ಕಾಲ್ಡ್ ಆಸ್ ಸಿಂಥೆಟಿಕ್ ಇಂಡಿಕೇಟರ್ಸ್. ಈಗ ಸಿಂಥೆಟಿಕ್ ಇಂಡಿಕೇಟರ್ಸ್ ಎಕ್ಸಾಂಪಲ್ ಅಂದ್ರೆ ಮೀಥೈಲ್ ಆರೆಂಜ್ ಮತ್ತು ಫಿನಾಲ್ಫಥಲಿನ್ ಸೊಲ್ಯೂಷನ್. ಈ ಮೀಥೈಲ್ ಆರೆಂಜ್ ಏನಾಗುತ್ತೆ, ಆಸಿಡ್ ನಲ್ಲಿ ಇದ್ದಾಗ ರೆಡ್ ಕಲರ್ ಟರ್ನ್ ಆದ್ರೆ ಬೇಸ್ ನಲ್ಲಿ ಇದ್ದಾಗ ಯೆಲ್ಲೋ ಕಲರ್ಗೆ ಟರ್ನ್ ಆಗುತ್ತೆ. ನೆಕ್ಸ್ಟ್ ಈ ಫಿನಾಲ್ಫಥಲಿನ್ ಸೊಲ್ಯೂಷನ್ ಆಸಿಡ್ ಅಲ್ಲಿ ಇದ್ದಾಗ ಕಲರ್ಲೆಸ್ ಇರುತ್ತೆ, ಬೇಸಿಗೆ ಬಂದಾಗ ಪಿಂಕ್ ಆಗುತ್ತೆ. ಈ ರೀತಿ ಕಲರ್ ಚೇಂಜ್ ಮಾಡೋದ್ರ ಮೂಲಕ ಆಸಿಡ್ ಅಥವಾ ಬೇಸ್ ಅನ್ನೋದನ್ನ ಇಂಡಿಕೇಟ್ ಮಾಡ್ತವೆ, ನಮಗೆ ತಿಳಿಸ್ತವೆ. ಇವುಗಳನ್ನ ನೆನಪಿಟ್ಕೊಳ್ಳೋದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಹೇಳ್ತಾರೆ. ಅದಕ್ಕೋಸ್ಕರ ಒಂದು ಚಿಕ್ಕ ಹಾಡು ಮಾಡಿದೀನಿ, ರಿಟರ್ನ್ ಬೈ ಗುರು ಸರ್. ಕಮಾನ್. ಏನು ಅಂದ್ರೆ, ಮೀನಾಕ್ಷಮ್ಮ ಮೀಥೈಲ್ ಆರೆಂಜ್ ಆಸಿಡ್ ಕುಡಿದು ಕೆಂಪಗಾಗಿ ಕುಂತವಳೆ. ನೋಡ್ರಿ, ಆಸಿಡ್ ಅಲ್ಲಿ ಇದ್ರೆ ಕೆಂಪಾಗುತ್ತೆ. ಬೇಸಿ ತಿಂದು ಅಂದ್ರೆ ಬೇಸಿ ತಿಂದು ಜಾಂಡೀಸ್ ಆಗಿ ಯಾವ ಕಲರ್ ಕಾಣುತ್ತೆ, ಬೇಸಿ ತಿಂದು ಜಾಂಡೀಸ್ ಆಗಿ ಎಲ್ಲೋ ಆಗಿ ನಿಂತವಳೆ. ಯಾರು? ಮೀನಾಕ್ಷಮ್ಮನ ಕಥೆ ಆಯ್ತು. ನೆಕ್ಸ್ಟ್ ಫಿನಾಲ್ಫಥಲಿನ್, ಪೀರ್ ಸಾಬ್ ಆಸಿಡ್ ನಲ್ಲಿ ಬಣ್ಣ ಕಳ್ಕೊಂಡು ಕುಂತಾವನೆ. ಪೀರ್ ಸಾಬ್ ಆಸಿಡ್ ಕುಡಿದು ಬಣ್ಣ ಕಳ್ಕೊಂಡು ಕುಂತಾನೆ, ಕಲರ್ಲೆಸ್ ಆಗೇನೆ. ಬೇಸಿ ತಿಂದು ಇವನು ಯಾಕೆ ಪಿಂಕ್ ಕಲರ್ಗೆ ತಿರುಗ್ಯಾನೆ. ನೆಕ್ಸ್ಟ್ ಲಿಟ್ಮಸ್ ಅಂದ್ರೆ ಲೀಲಾವತಿ ಆಸಿಡ್ ಕುಡಿದು ಕೆಂಪಗಾಗಿ ಕುಂತವಳೆ. ಮೀನಾಕ್ಷಮ್ಮ ಲೀಲಾವತಿ ಇಬ್ರು ಆಸಿಡ್ ಕುಡಿದು ಕೆಂಪಗಾಗ್ಬಿಟ್ರು. ಓಕೆ, ಫ್ರೆಂಡ್ಸ್ ಇರ್ಬೋದು ಬಹಳ ಮಾಡಿ. ಲೀಲಾವತಿ ಆಸಿಡ್ ಕುಡಿದು ಅಂದ್ರೆ ಲಿಟ್ಮಸ್ ಪೇಪರ್ ಆಸಿಡ್ ಕುಡಿದು ಕೆಂಪಗಾಗಿ ಕುಂತವಳೆ. ಬೇಸ್ ಹಾಕಿದ್ನ ತಿಂದ್ರೆ ಇವಳು ಅಂದ್ರೆ ಬೇಸ್ ನಲ್ಲಿ ಇಟ್ರೆ ಇವಳನ್ನ ಏನಾಗುತ್ತೆ, ಬ್ಲೂ ಕಲರ್ ಬಂದವಳೆ, ಬ್ಲೂ ಬಣ್ಣಕ್ಕೆ ಬಂದವಳೆ. ನೆಕ್ಸ್ಟ್ ಉಳಿದಿದ್ದು ಟರ್ಮರಿಕ್ಗೆ ಟಾಟಾ ಬಿರ್ಲಾ ಆಸಿಡ್ ಕುಡಿದು ಕಲರ್ ಚೇಂಜ್ ಆಗಿಲ್ಲ. ಬೇಸ್ ಹಾಕಿದ್ನ ತಿಂದ್ರೆ ಇವನು ರೆಡ್ ಆಗ್ತಾ ಅವನಲ್ಲ. ನೋಡ್ರಿ, ಈ ಟರ್ಮರಿಕ್
ಅಥವಾ ಅರಿಶಿನ ಇದನ್ನು ನಾವು ಆಸಿಡ್ನಲ್ಲಿ ಹಾಕಿದಾಗ ಕಲರ್ ಚೇಂಜ್ ಆಗಲ್ಲ. ಆಸಿಡ್ನಲ್ಲಿ ಯಾವುದೇ ರೀತಿ ರಿಯಾಕ್ಷನ್ ಅನ್ನು ಮಾಡಲ್ಲ, ಆದರೆ ಬೇಸ್ ಜೊತೆ ಹಾಕಿದಾಗ ರೆಡ್ ಆಗುತ್ತೆ. ಇದು ನನ್ನ ಫಸ್ಟ್ ಸೈಂಟಿಫಿಕ್ ಶಿಶುಗೀತೆ. ಓಕೆ, ಇದು ಇಷ್ಟ ಆಗಿದ್ರೆ ನೋಡಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಮುಂದೋಗಿ. ಓಕೆ, ನೆಕ್ಸ್ಟ್ ಏನಂದ್ರೆ olfactory indicators. ಈಗ ಆಲ್ರೆಡಿ ಹೇಳಿದೀನಿ. ವಾಟ್ ಯು ಮೀನ್ ಬೈ olfactory indicator? Olfactory indicators are the indicators or substances which indicate or which help us to identify acids and bases by producing different odor or smell. ಇವು ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಬೇರೆ ರೀತಿಯ ಸ್ಮೆಲ್ ಅನ್ನು ಕೊಡ್ತವೆ. ಬೇಸ್ ಜೊತೆ ಇದನ್ನೇನಾದ್ರು ನಾವು ಬಳಸಿದ್ರೆ ಇದು ಬೇರೆ ರೀತಿಯ ಸ್ಮೆಲ್ ಅನ್ನೇ ಕೊಡುತ್ತೆ. ಅಂತಹ ಇಂಡಿಕೇಟರ್ಸ್ ಏನಂತೀವಿ ನಾವು? olfactory indicators ಅಂತೀವಿ. olfactory ಅಂದ್ರೆ ಸ್ಮೆಲ್ ರಿಲೇಟೆಡ್ ಅಂತ ನೆನ್ಪಿಟ್ಕೊಂಡ್ಬಿಡಿ. ಇದು ನೀವು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ 2.2 ಆಕ್ಟಿವಿಟಿ ಕೊಟ್ಟಿದ್ದಾರೆ. ಬಹಳ ಅಂದ್ರೆ ಬಹಳ ಚೆನ್ನಾಗಿದೆ. ಅದನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಏನು ಅಂದ್ರೆ ಯು ಹ್ಯಾವ್ ಟು ಟೇಕ್ ಫೈನ್ಲಿ ಚಾಪ್ಡ್ ಆನಿಯನ್, ಅಂದ್ರೆ ಈರುಳ್ಳಿ ಉಳ್ಳಾಗಡ್ಡಿನ ಫೈನ್ಲಿ ಚಾಪ್ ಮಾಡಿ ಅದನ್ನ ಒಂದು ಪ್ಲಾಸ್ಟಿಕ್ ಬ್ಯಾಗ್ ನಲ್ಲಿ ಇಡಬೇಕು. ಯು ಹ್ಯಾವ್ ಟು ಪುಟ್ ಇಟ್ ಇನ್ ಪ್ಲಾಸ್ಟಿಕ್ ಬ್ಯಾಗ್ ಇನ್ ವಿಚ್ 2 clean cloth pieces or strips they should also be kept, and that bag should be tied tightly. ಟೈಟ್ ಆಗಿ ಟೈಟ್ ಮಾಡಿ ಏನ್ ಮಾಡಿ ಅದನ್ನ ಫ್ರಿಜ್ ನಲ್ಲಿ ಇಡಿ. ಒಂದಿನ ರಾತ್ರಿ ಅದನ್ನ ಫ್ರಿಜ್ ನಲ್ಲಿ ಇಟ್ಟು ಮರುದಿನ ಬೆಳಿಗ್ಗೆ ಆ ಫ್ರಿಜ್ ನಿಂದ ಈ ಆನಿಯನ್ ಪೀಸಸ್ ಜೊತೆ ಇದ್ದಂತಹ ಕ್ಲಾತ್ ಸ್ಟ್ರಿಪ್ಸ್ ಅನ್ನ ತಗೊಳ್ರಿ. ಆ ಕ್ಲಾತ್ ಸ್ಟ್ರಿಪ್ಸ್ ಅನ್ನ ಕ್ಲೀನ್ ಆಗಿರುವಂತಹ ಸರ್ಫೇಸ್ ಮೇಲೆ ಇಡಿ. ಯಾಕಂದ್ರೆ ಕ್ಲಾತ್ ಸ್ಟ್ರಿಪ್ಸ್ ಮೊದಲು ತಗೊಂಡಾಗ ಕ್ಲೀನ್ ಆಗಿರ್ಬೇಕು. ಈ ಇಡೋದು ಕ್ಲೀನ್ ಇರೋ ಸರ್ಫೇಸ್ ಮೇಲೆ ಇಡಬೇಕು. ಯಾಕಂದ್ರೆ ಅಲ್ಲಿ ಆಗುವಂತ ರಿಯಾಕ್ಷನ್ ಬಿಟ್ಟು ಬೇರೆ ಯಾವ್ದು ರಿಯಾಕ್ಷನ್ ಆಗಬಾರ್ದು. ಅದಕ್ಕೋಸ್ಕರ ಅವು ಸ್ವಚ್ಛವಾಗಿರ್ಬೇಕು. ಸ್ವಚ್ಛವಾಗಿರುವಂತ ಸರ್ಫೇಸ್ ಮೇಲೆ ಇಡಬೇಕು. ನೋಡ್ರಿ, ಈಗ ಕ್ಲಾತ್ ಸ್ಟ್ರಿಪ್ಸ್ ಏನಾಗಿದಾವೆ ಅಂದ್ರೆ ಈ ಆನಿಯನ್ ನಲ್ಲಿರುವಂತ ಎಸೆನ್ಸ್ ಅನ್ನ ಪಡ್ಕೊಂಡು ಇವು olfactory ಇಂಡಿಕೇಟರ್ಸ್ ಆಗಿದಾವೆ. ಈಗ ಇವುಗಳನ್ನು ಯಾವ ರೀತಿ ಬಳಸಬೇಕಂದ್ರೆ, ಆನ್ 1 strip ಆಫ್ ಕ್ಲಾತ್ ಆಡ್ ಫ್ಯೂ ಡ್ರಾಪ್ಸ್ ಆಫ್ ಡೈಲ್ಯೂಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್. ಮತ್ತೆ ಕಾನ್ಸಂಟ್ರೇಟೆಡ್ ಹಾಕ್ಬೇಡ್ರಿ, ಮತ್ತೆ ಬರ್ನಾಗ ಹೋಗ್ಬಿಡ್ತೈತಿ. ಆನ್ another strip of cloth add few drops of sodium hydroxide ಅಥವಾ ಕಾಸ್ಟಿಕ್ ಸೋಡಾ. ನಂತರ ಇವೆರಡನ್ನು ರಿನ್ಸ್ ಮಾಡಿ. ಮತ್ತೆ ಸೋಪ್ ಹಚ್ಚಿ ತೊಳಿಬೇಡ್ರಿ, ಹಂಗೆ ನೀರಿನಿಂದ ರಿನ್ಸ್ ಮಾಡಿ, ಸ್ವಲ್ಪ ತೊಳಿರಿ. ನಂತರ ಏನಾಗುತ್ತೆ, ಈ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ಹಾಕಿದಂತಹದ್ರಲ್ಲಿ ಸ್ಮೆಲ್ ಅದೇ ರೀತಿ ಉಳಿತು. ಆದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರಲ್ಲಿ ಸ್ಮೆಲ್ ಮಾಯ ಆಗ್ಬಿಟ್ಟಿತ್ತು, ಸ್ಮೆಲ್ ಡಿಸಪಿಯರ್ ಆಗಿತ್ತು. ಇದನ್ನ ನೋಡಿದಾಗ ನಮಗೆ ಏನು ಗೊತ್ತಾಗುತ್ತೆ? ಇಫ್ ಆನಿಯನ್ ಲೂಸಸ್ ಇಟ್ ಸ್ಮೆಲ್, then we can consider that substance is basic. If onion doesn't lose its smell, then we can consider that substance is acidic. ಇದು ಯಾಕಾಗುತ್ತೆ ಅಂದ್ರೆ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಆನಿಯನ್ ನಲ್ಲಿ ಆಸಿಡಿಕ್ ಕಂಟೆಂಟ್ ಇರುವಂತ ಸಲ್ಫ್ಯೂರಿಕ್ ಅಲಿಯಂ ಅನ್ನುವಂತ ಒಂದು ಸಬ್ಸ್ಟೆನ್ಸ್ ಇರುತ್ತೆ. ಅದು ಆಸಿಡ್ ಆಗಿರೋದ್ರಿಂದ ಈ ಆಸಿಡ್ ಜೊತೆ ರಿಯಾಕ್ಟ್ ಮಾಡಲ್ಲ. ಬೇಸ್ ಬಂದಾಗ ಬೇಸ್ ಜೊತೆ ರಿಯಾಕ್ಟ್ ಮಾಡಿ ಸ್ಮೆಲ್ ಅನ್ನ ಕಳ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ನೀವು ವೆನಿಲ್ಲಾಗೂ ಸಹ ನೀವು ಕಂಪೇರ್ ಮಾಡಬಹುದು. ಇದೇ ರೀತಿ ನೀವು ಕ್ಲೋವ್ ಆಯಿಲ್ ಸಹ ಕಂಪೇರ್ ಮಾಡಬಹುದು. ಬಿಕಾಸ್ ವೆನಿಲ್ಲಾ, ಕ್ಲೋವ್ ಆಯಿಲ್ ಅಂಡ್ ಆನಿಯನ್ ಆರ್ ದ ಗುಡ್ ಎಕ್ಸಾಂಪಲ್ಸ್ ಫಾರ್ olfactory indicators. ಅರ್ಥ ಆಯ್ತಾ ಸ್ನೇಹಿತರೆ? ಇದನ್ನ ಕಲ್ತ ನಂತರ ಲಾಸ್ಟ್ ಇಂಡಿಕೇಟರ್, ಯೂನಿವರ್ಸಲ್ ಇಂಡಿಕೇಟರ್. ಮೊದಲಿಗೆ ಈ ಯೂನಿವರ್ಸಲ್ ಇಂಡಿಕೇಟರ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಯೂನಿವರ್ಸಲ್ ಇಂಡಿಕೇಟರ್ ಅಂದ್ರೆ ಏನು? ಇಟ್ ಇಸ್ ಅ ಟೈಪ್ ಆಫ್ ಇಂಡಿಕೇಟರ್. Actually, it is a mixture of different indicators which gives different color for different pH value on pH scale. ಅಂದ್ರೆ ಈ ಯೂನಿವರ್ಸಲ್ ಇಂಡಿಕೇಟರ್ ಕೇವಲ ಒಂದೇ ರೀತಿಯ ಇಂಡಿಕೇಟರ್ ಅಲ್ಲ. ಲಿಟ್ಮಸ್ ಒಂದೇ ರೀತಿ ಇತ್ತು, ಟರ್ಮರಿಕ್ ಒಂದೇ ರೀತಿ ಇತ್ತು, olfactory ಆನಿಯನ್, ವೆನಿಲ್ಲಾ ಮತ್ತು ಕ್ಲೋವ್ ಆಯಿಲ್ ಇವೆಲ್ಲ ಸಪರೇಟ್ ಇರುವಂತ ಇಂಡಿಕೇಟರ್ಸ್. ಆದರೆ ಈ ಯೂನಿವರ್ಸಲ್ ಇಂಡಿಕೇಟರ್ ಒಂದೇ ಇಂಡಿಕೇಟರ್ ಇಂದ ಆಗಿರಲ್ಲ. ಡಿಫ್ರೆಂಟ್ ಇಂಡಿಕೇಟರ್ಸ್ ಅನ್ನ ಯೂಸ್ ಮಾಡಿರ್ತಾರೆ, ಮಿಕ್ಸ್ ಮಾಡಿರ್ತಾರೆ. ಜೊತೆಗೆ ಇದರ ಸ್ಪೆಷಾಲಿಟಿ ಏನಂದ್ರೆ ಇವು ಎಲ್ಲ ಆಸಿಡ್ ಅಥವಾ ಬೇಸ್ ಅನ್ನೋದು ಅಷ್ಟೇ ತೋರಿಸಿದ್ರೆ, ಈ ಯೂನಿವರ್ಸಲ್ ಇಂಡಿಕೇಟರ್ಸ್ ಏನ್ ಮಾಡ್ತವೆ, ಅದರಲ್ಲಿರುವಂತ ಅಸಿಡಿಕ್ ಅಥವಾ ಬೇಸಿಕ್ ಕಂಟೆಂಟ್ ಎಷ್ಟಿದೆ ಅನ್ನೋದನ್ನು ಸಹ ತೋರಿಸುತ್ತೆ. ಯಾವ ಮೂಲಕ ತೋರಿಸುತ್ತೆ? ಬೈ ಶೋಯಿಂಗ್ ದ ಡಿಫ್ರೆಂಟ್ ಕಲರ್ಸ್, ಬೇರೆ ಬೇರೆ ಕಲರ್ಸ್ ಗಳನ್ನ ಕೊಡುತ್ತೆ. ಇದನ್ನ pH ಸ್ಕೇಲ್ ಮೇಲೆ ಕಂಪೇರ್ ಮಾಡಿ ನೋಡಬಹುದು. ಹಾಗಾದ್ರೆ ಮೊದಲು ನಮ್ಮ ಕ್ವಶನ್ ಬರೋದೇನಂದ್ರೆ, pH ಅಂದ್ರೆ ಏನು, ಅದರ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಏನು, ನಂತರ ಈ pH ಸ್ಕೇಲ್ ಅಂದ್ರೆ ಏನು, pH ಸ್ಕೇಲ್ ಮೇಲೆ ಎಷ್ಟು ನಂಬರ್ಸ್ ಇರ್ತವೆ, ಅವುಗಳ ಇಂಪಾರ್ಟೆನ್ಸ್ ಏನು, ಅವುಗಳ ಬಗ್ಗೆ ಸಹ ತಿಳ್ಕೊಳ್ಬೇಕು. ಬನ್ನಿ ಸ್ನೇಹಿತರೆ, ಮೊದಲಿಗೆ ನಾವೀಗ pH ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. pH, P ಅನ್ನೋದು ಒಂದು ಲೆಟರ್, H ಅನ್ನೋದು ಒಂದು ಲೆಟರ್. P ಅಂದ್ರೆ ಇದು ಜರ್ಮನ್ ಲ್ಯಾಂಗ್ವೇಜ್ ಇಂದ ಬಂದಿರುವಂತಹ ವರ್ಡ್
ಪ್ರೊಟೆನ್ಜ್ ಅಂದ್ರೆ ಪವರ್ ಅಂತ, ಪೊಟೆನ್ಸಿ ಅಂತೀವಿ, ಪವರ್ ಅಂತ ಅಥವಾ ಕೆಪಾಸಿಟಿ ಅಂತ. ಹೆಚ್ ಅಂದ್ರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಹಾಗಾಗಿ ಪಿ ಎಚ್ ಅಂದ್ರೇನು? ಪವರ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಅರ್ಥ ಆಯ್ತಾ? ನೆಕ್ಸ್ಟ್ ಏನು? ಪಿ ಎಚ್ ನಂಬರ್. ಪಿ ಎಚ್ ನಂಬರ್ ಅಂದ್ರೇನು? ಇಟ್ ಇಸ್ ಅ ನಂಬರ್ ವಿಚ್ ಇಸ್ ದೇರ್ ಆನ್ ದ ಪಿ ಎಚ್ ಸ್ಕೇಲ್ which tells the acidic or basic nature of the substance or solution. Is the solution more acidic or more basic or neutral? Such information will be given by those numbers. Then how many numbers are there on pH scale? pH scale ಮೇಲೆ 0 to 14 numbers ಗಳಿದಾವೆ. 0 to 14 numbers ಗಳು ಅಂದ್ರೆ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಮಾಡೋಣ, ಇಲ್ಲಿ 0 ದಿಂದ 7, 7 ನಿಂದ 14, ಯಾಕಂದ್ರೆ 7 ಮಿಡ್ಲ್ ಅಲ್ಲಿ ಬರುತ್ತೆ. 0 ಇಂದ 14 ತಗೊಂಡ್ರೆ 15 ನಂಬರ್ಸ್ ಅದು. ಹಾಗಾಗಿ ಈ 7 ಏನಿದು ನ್ಯೂಟ್ರಲ್. ಇದು 7 ಏನಾಗುತ್ತೆ? ನ್ಯೂಟ್ರಲ್, ನೈದರ್ ಆಸಿಡಿಕ್ ನಾರ್ ಬೇಸಿಕ್. ಈ 7 ಗಿಂತ ಕಡಿಮೆ ಆಗ್ತಾ ಹೋದ್ರೆ ಆಸಿಡಿಕ್ ಕಂಟೆಂಟ್ ಹೆಚ್ಚಿಗೆ ಆಗುತ್ತೆ ಅಂತ ಅರ್ಥ. ಈ 7 ಗಿಂತ ಹೆಚ್ಚಾಗ್ತಾ ಹೋದ್ರೆ ಬೇಸಿಕ್ ಕಂಟೆಂಟ್ ಹೆಚ್ಚಾಗುತ್ತೆ ಅಂತ ಅರ್ಥ. ಈ 0ದಲ್ಲಿ ಏನಾಗುತ್ತೆ ಅಂದ್ರೆ ಅದು ಹೆವಿಲಿ ಆಸಿಡಿಕ್. ಅದೇ ಈ 14 ನಲ್ಲಿ ಇತ್ತಂದ್ರೆ ಅದು ಹೆವಿಲಿ ಬೇಸಿಕ್. ಅರ್ಥ ಆಯ್ತಾ? ಈ ರೀತಿಯ ಈ ಪಿ ಎಚ್ ಸ್ಕೇಲ್ ಮೇಲೆ ಇರುವಂತ ನಂಬರ್ ಯಾವುದು ನಮಗೆ ಆ ಆಸಿಡ್ ಅಥವಾ ಬೇಸಿಕ್ ಸೊಲ್ಯೂಷನ್ನಿನ ಕೆಪಾಸಿಟಿಯನ್ನ, ಪವರ್ ಅನ್ನ ತೋರಿಸೋದನ್ನ ನಾವೇನಂತೀವಿ? ಪಿ ಎಚ್ ನಂಬರ್ ಅಂತೀವಿ. ಪಿ ಎಚ್ ನಂಬರ್ ವಿಚ್ ಟೆಲ್ಸ್ ದ ಸ್ಟ್ರೆಂತ್ ಆಫ್ ಆಸಿಡ್ ಆರ್ ಬೇಸ್. ಓಕೆ, ಈಗ ಪಿ ಎಚ್ ಸ್ಕೇಲ್ ಅಂದ್ರೇನು? ಇಟ್ ಈಸ್ ಎ ಸ್ಕೇಲ್ which is used to measure the strength of acid or base. ಅರ್ಥ? ಇದನ್ನ ಸೆರನ್ಸನ್ ಅನ್ನುವಂಥವರು 1909 ಅಲ್ಲಿ ಡಿಸ್ಕವರ್ ಮಾಡ್ತಾರೆ. ಓಕೆ ಸ್ನೇಹಿತರೆ, ಈಗ ಪಿ ಎಚ್ ಬಗ್ಗೆ ಸಹ, ಯೂನಿವರ್ಸಲ್ ಇಂಡಿಕೇಟರ್ಸ್ ಬಗ್ಗೆ ಸಹ ನಾವೀಗ ಅರ್ಥ ಮಾಡ್ಕೊಂಡಿದ್ದೀವಿ. ಸ್ನೇಹಿತರೆ, ಇಲ್ಲಿವರೆಗೂ ನೋಡೋದಕ್ಕೆ ಧನ್ಯವಾದಗಳು. ನಾಳೆ ಈ ಲೆಸನಿನ ಉಳಿದಂತ ಪಾರ್ಟ್ಸ್ ಗಳನ್ನ ಕಂಟಿನ್ಯೂ ಮಾಡೋಣ. ಇನ್ನು 1 ಅಥವಾ 2 ಎಪಿಸೋಡ್ಗಳಲ್ಲಿ ಈ ಲೆಸನ್ ಸಹ ಕಂಪ್ಲೀಟ್ ಆಗುತ್ತೆ. ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಇಷ್ಟ ಆಗಿದ್ರೆ ನೀವು ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ, ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ಲಿಂಕ್ಗಳನ್ನು ಶೇರ್ ಮಾಡಿ. ಆವಾಗ ಇನ್ನೂ ಹೆಚ್ಚು ಖುಷಿಯಿಂದ ಇನ್ನೂ ಬೇಗ ವಿಡಿಯೋಗಳನ್ನು, ಇನ್ನೂ ಒಳ್ಳೆ ಎಫೆಕ್ಟಿವ್ ಇರುವಂಥ ವಿಡಿಯೋಗಳನ್ನು ಮಾಡ್ಕೊಂಡ್ ಬರ್ತೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.